ನಾನು ಸಿಂಚನ. ನಮ್ಮನ್ನೆಲ್ಲ ಜನರು ಯಾವ ರೀತಿ ಗುರುತಿಸ್ತಾರೆ? ನಮ್ಮ ಹೆಸರಿನ ಮುಖಾಂತರ. ಇನ್ನು ನಾವು ಕೂಡ ಬೇರೆಯವರನ್ನ ಅವರ ಹೆಸರಿನ ಮುಖಾಂತರವೇ ಗುರುತಿಸ್ತೇವೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ನಮ್ಮ ಹೆಸರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೂಡ ಇದೆ. ಆದರೆ ನಮ್ಮ ಹೆಸರಿನಿಂದ ನಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದು ಬಹಳಷ್ಟು ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಹೌದು, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಹೆಸರಿನ ಪ್ರಾಮುಖ್ಯತೆ ಬಗ್ಗೆ ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಅಕ್ಷರಶಾಸ್ತ್ರಜ್ಞರಾದ ಶ್ರೀ ಜನುಮಾನಂದ ಕೋಟ್ಯಾನ್ ಗುರೂಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಗುರುಜಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೆಸರಿನ ಪ್ರಾಮುಖ್ಯತೆಯ ಬಗ್ಗೆ ನೀವು ತಿಳಿಸ್ಕೊಡ್ತಿದ್ದೀರಾ. ಇದರ ಜೊತೆಗೆ ಎ ಇಂದ ಝೆಡ್ ವರೆಗೆ ಇರೋ ಅಕ್ಷರಗಳಲ್ಲಿ ಪಾಸಿಟಿವ್ ಲೆಟರ್ಸ್, ನೆಗೆಟಿವ್ ಲೆಟರ್ಸ್ ಹಾಗೆ ನ್ಯೂಟ್ರಲ್ ಲೆಟರ್ಸ್ ಬಗ್ಗೆ ಕೂಡ ನೀವು ತಿಳಿಸ್ಕೊಡ್ಬೇಕು ಇವತ್ತು. ನಮ್ಮ ಎ ಇಂದ ಝೆಡ್ ವರೆಗೆ ಏನೇನು ಅಕ್ಷರಗಳಿದೆ, 26 ಅಕ್ಷರಗಳಿದ್ದಾವೆ. ಇದರಲ್ಲಿ ಯಾವ್ಯಾವ ಅಕ್ಷರಗಳು ಪಾಸಿಟಿವ್ ಲೆಟರ್ಸ್, ಯಾವ್ಯಾವ ಅಕ್ಷರಗಳು ನೆಗೆಟಿವ್ ಹಾಗೆ ನ್ಯೂಟ್ರಲ್ ಲೆಟರ್ಸ್ ಯಾವ್ದ್ಯಾವುದು ಅಂತ ತಿಳಿಸಿ ಗುರುಜಿ. ಈಗ ಎ ಇಂದ ಸ್ಟಾರ್ಟ್ ಮಾಡೋಣ ನಾವು. ಎ ಲೆಟರ್ ಇಂದ ಸ್ಟಾರ್ಟ್ ಮಾಡೋಣ. ಆರ್ಯನ್ ಅಂತಿರುತ್ತೆ. ಎ ಬಹಳ ಒಳ್ಳೇದು, ವೈ ಹಾಳು ಮಾಡುತ್ತೆ. ಆಮೇಲೆ ಆಲಿಯಾ ಭಟ್, ಆಲಿಯಾ ಅಂತ ಇರುತ್ತೆ, ಅದರಲ್ಲಿ ವೈ ಇಲ್ಲ, ಎ ಅಲ್ಲಿ ಎ. ಅವರು ಯಾವ ಎಷ್ಟು ಸಕ್ಸಸ್ ಆಗಿದ್ದಾರೆ. ಆದಿತ್ಯದಲ್ಲಿ ವೈ ಬರುತ್ತೆ, ತ ಬರುತ್ತೆ. ಸೊ ಎ ಇಸ್ ಗುಡ್ ಫಾರ್ ಒಂದು ಹೆಸರು ಮಾಡ್ಲಿಕ್ಕೆ ಒಂದು ಗುಡ್ ಒಳ್ಳೆ ಹೆಸರು. ಆದ್ರೆ ಮುಂದಿನ ಅಕ್ಷರಗಳು ಅದರದ್ದು ನಿರ್ಣಯವನ್ನು ಮಾಡುತ್ತೆ. ಸೊ ಎ ಇಂದ ಸಕ್ಸೆಸಿವ್ ಲೈಫ್. ಆಮೇಲೆ ಬಿ, ಬಿ ಅಂದ್ರೆ ಶಾರ್ಟ್ ಲೈಫ್, ಶಾರ್ಟ್ ಟೈಮ್ ಸಕ್ಸಸ್. ಅದರಲ್ಲಿ ವಿ ಅಥವಾ ಪಿ ಅಥವಾ ಜೆ ಬಂದ್ರೆ ಭಾರಿ ಒಳ್ಳೇದು. ಹೇಳಿ ಗುರುಜಿ, ಎ ಅಕ್ಷರದ ಬಗ್ಗೆ ಹೇಳಿದ್ರಿ. ಹೇಳಿ ಗುರುಜಿ, ಮುಂದುವರಿಸಿ. ಕೇಳಿಸ್ತಿದ್ಯಾ ಗುರುಜಿ ನಾನು ಮಾತಾಡ್ತಿರೋದು? ಕೇಳಿಸ್ತಾ ಇಲ್ಲ, ನಿಮ್ಮ ಮಾತು ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ನನಗೆ. ಆಮೇಲೆ ಪಿಕ್ಚರು ಬರ್ತಾ ಇಲ್ಲ ಮೊಬೈಲಲ್ಲಿ, ಝೂಮಲ್ಲಿ. ಈಗ ಕೇಳಿಸ್ತಿದ್ಯಾ? ಹಾ, ಈಗ ಕೇಳಿಸ್ತಾ ಇದೆ, ಬಟ್ ಪಿಕ್ಚರ್ ಬರ್ತಾ ಇಲ್ಲ ನನ್ನ ಮೊಬೈಲಲ್ಲಿ. ಹಾ, ಇರ್ಲಿ, ಮಾತಾಡಿ ಗುರುಜಿ, ಪರವಾಗಿಲ್ಲ. ತೊಂದರೆ ಇಲ್ವಾ? ಹಾ, ಮಾತಾಡಿ. ಆಮೇಲೆ ಸಿ, ಸಿ ಒಂಥರ ಕ್ರಿಟಿಕಲ್ ಲೆಟರ್. ಎ ಬಿ ಸಿ. ಅದು ಸಿ ಅಲ್ಲಿ ಏನಾಗುತ್ತೆ, ಕ ಉಚ್ಚಾರಕ್ಕೂ ಸಿ ಯೂಸ್ ಮಾಡ್ತಾರೆ, ಸ ಉಚ್ಚಾರಕ್ಕೂ ಸಿ ಯೂಸ್ ಮಾಡ್ತಾರೆ. ಆಮೇಲೆ ಛ ಉಚ್ಚಾರಕ್ಕೂ ಸಿ ಯೂಸ್ ಮಾಡ್ತಾರೆ. ಸೊ ಇದೊಂಥರ ಸಿ ಕಾಂಪ್ಲಿಕೇಟೆಡ್, ಬಹಳ ಕಾಂಪ್ಲಿಕೇಟೆಡ್. ಆಮೇಲೆ ಡಿ, ಡಿ ಬಂದ್ಬಿಟ್ಟು ಧೈರ್ಯ. ಡಿ ಧೈರ್ಯ ಸಂಕೇತ. ದಾವೂದ್ ಇಬ್ರಾಹಿಂ ಇರ್ಬೋದು, ದಯಾ ನಾಯಕ್ ಇರ್ಬೋದು, ದಯಾನ್ ಶೆಟ್ಟಿ ಇರ್ಬೋದು, ಸದಾನಂದ, ದಿಲೀಪ್, ಡಿ ಕೆ ರವಿ, ಡಿ ಕೆ ಸುರೇಶ್, ಆಮೇಲೆ ಡಿ ಕೆ ಶಿವಕುಮಾರ್ ಎಲ್ಲ ಧೈರ್ಯ, ಭಯಂಕರ ಧೈರ್ಯ ಅವರಿಗೆ ಈ ಡಿ ಇಂದ ಸ್ಟಾರ್ಟ್ ಆದ್ರೆ. ಆಮೇಲೆ ಇ ನೆಕ್ಸ್ಟ್ ಬರ್ತದೆ ಇ. ಇದು ಮೀಡಿಯಂ ಇದು. ಇದೊಂಥರ ನ್ಯೂಟ್ರಲ್ ಲೆಟರ್. ಇದು ನ್ಯೂಟ್ರಲ್ ಲೆಟರ್. ಆಮೇಲೆ ಎಫ್ ಬಂದ್ಬಿಟ್ಟು ಪವರ್ಫುಲ್ ಪರ್ಸನ್ ಆಗಿದೆ. ಎಫ್ ಅಂದ್ರೆ ಯಾಕಂದ್ರೆ ಎಫ್ ನಮ್ಮಲ್ಲಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ಗೆ ಪಿ ಇರುತ್ತೆ. ಇಟ್ ಇಸ್ ಪ್ರೆಸೆಂಟಿಂಗ್ ಪಿ. ನಮ್ಮಲ್ಲಿ ಪಿ ಅಂದ್ರೆ ಅವರಲ್ಲಿ ಮುಸ್ಲಿಮ್ಸ್ ಅಲ್ಲಿ ಫಯಾಜುದ್ದೀನು, ಫಯಾಜು, ಫರೀದು, ಎಫ್. ನಮ್ಮಲ್ಲಿ ಪಿ. ಇದು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ಗೆ ಬೇರೆ ಆಗತ್ತೆ ಅಂದ್ರೆ ಲೆಟರ್. ಆಮೇಲೆ ಜಿ ಬಂದ್ಬಿಟ್ಟು ಹೆಂಡತಿ ಅಥವಾ ಗಂಡನ ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ. ಹೆಂಡತಿ ಮತ್ತು ಅಥವಾ ಗಂಡನ, ಹೆಣ್ಣಾದ್ರೆ ಗಂಡನ, ಗಂಡಾದ್ರೆ ಹೆಣ್ಣಿನ ಆಯುಷ್ಯವನ್ನು ಕಡಿಮೆ ಮಾಡುವಂತ ಹೆಸರು ಜಿ. ಆಮೇಲೆ ಎಚ್ ಇದು ಸೂಪರ್ ಲೆಟರ್. ಬಹಳ ಶಾಂತವಾಗಿರ್ತಾರೆ, ಶಾಂತ ಚಿತ್ರ ಆಗಿರ್ತಾರೆ. ಸೊ ಒಳ್ಳೆ ಲೆಟ್ರು ಯಾವುದು, ಎಚ್. ಆಮೇಲೆ ಹ ಉಚ್ ಕನ್ನಡದಲ್ಲಿ ಹ ಅಂತೀವಿ. ಆಮೇಲೆ ಐ ಬಂದ್ಬಿಟ್ಟು ಐಶ್ವರ್ಯ. ಐಯಲ್ಲೂ ಕನ್ನಡದಲ್ಲಿ ಐ ಬರುತ್ತೆ, ಐಶ್ವರ್ಯ ಆ ಥರ ಐ. ಮತ್ತೆ ಬೇರೆ ಇದರಲ್ಲಿ ಐ ಅಂದ್ರೆ ಈ, ಈಶ್ವರಪ್ಪ, ಈಶ್ವರ ಆ ಥರ 2 ಲೆಟರ್ನ ಇದು ಸ್ಟ್ಯಾಂಡ್ ಮಾಡುತ್ತೆ. ಆಮೇಲೆ ಜೆ ಬಂದ್ಬಿಟ್ಟು ಟಾಪ್ ಮೋಸ್ಟ್ ಲೆಟರ್. ಜೆ ಬರೀ ಸ್ಟಾರ್ಟ್ ಆಗುದಲ್ಲ ಹೆಸರು, ಯಾವುದೇ ಹೆಸರಿನ ಮಧ್ಯದಲ್ಲಿ ಅಥವಾ ಲಾಸ್ಟ್ ಅಲ್ಲಿ ಜೆ ಇದ್ರು ಬಹಳ ಒಳ್ಳೇದು. ಆಮೇಲೆ ಕೆ ಬಹಳ ಒಳ್ಳೇದಲ್ಲ. ಇದು ಒಂಥರ ಸೆಮಿ ಕಂಟಕ. ಈ ಸ್ವಲ್ಪ ಮನಸ್ಸಿನಲ್ಲಿ ಚೀಟಿಂಗ್ ಮಾಡುವಂತ ಒಂದು ಗುಣ ಬರುತ್ತೆ ಅವರಿಗೆ. ಒಂದು ರಾಂಗ್ ಫ್ರೆಂಡ್ ಸರ್ಕಲ್ ತಯಾರಾಗುತ್ತೆ. ಸೊ ಲೈಫ್ ಅನ್ನು ಅವ್ರು ಹಾಳು ಮಾಡ್ಕೊಳ್ಳೋದು ಜಾಸ್ತಿ. ಕಲ್ಪನಾ ಚಾವ್ಲಾ ಆ ಥರ, ಕುಲ್ದೀಪ್ ಯಾದವ್ ಎಲ್ಲ, ಕವಿತಾ ಪಡವಾಲು,
ಕರುಣಾಕರ್ ರೆಡ್ಡಿ ಈ ತರ ಕೆ ಸ್ವಲ್ಪ ಪ್ರೋಗ್ರೆಸ್ಸಿಗೆ ಕಂಟಕ ಆಗುತ್ತೆ, ಅಡ್ಡಗಾಲಾಗುತ್ತೆ. ಆಮೇಲೆ ಅವರಿಗೆ ದಾಂಪತ್ಯ ಜೀವನ ಚೆನ್ನಾಗಿರಲ್ಲ ಕೆ ಇದ್ದವರಿಗೆ. ಆಮೇಲೆ ಎಲ್ ನ್ಯೂಟ್ರಲ್, ಎಲ್ ಈಸ್ ನ್ಯೂಟ್ರಲ್, ಮ್ಯಾಲಿಲ್ಲ ಕೆಳಗೂ ಇಲ್ಲ, ಲಾಭ ಇಲ್ಲ ಲಕ್ಷಣ ಇಲ್ಲ, ಇದು ನ್ಯೂಟ್ರಲ್ ಲೆಟರ್ ಎಲ್ಲು. ಆಮೇಲೆ MN ಹೆಣ್ಮಕ್ಳಿಗೆ 95% ದಾಂಪತ್ಯ ಜೀವನ ಹಾಳು ಮಾಡುತ್ತೆ. ಗಂಡ ಸಾಯ್ಬಹುದು, ಗಂಡ ಹಾಸಿಗೆ ಇಡ್ಬೋದು, ಗಂಡ ಒಂದೇ ರೀತಿ ಜಗಳ ಮಾಡ್ಕೊಂಡಿರ್ಬೋದು, ಗಂಡ ಹೊರದೇಶದಲ್ಲಿ ಇರ್ಬೋದು, ದೂರ ದೂರ ಇರ್ತಾರೆ, ಮತ್ತೆ ಡಿವೋರ್ಸ್ ಆಗ್ಬೋದು. ಸೊ ಈ ಹೆಣ್ಮಕ್ಳಿಗೆ MN ಬಹಳ ಪ್ರಾಮುಖ್ಯ ಇಡಬಾರ್ದು, ಆಯ್ತಾ. ಆಮೇಲೆ ಇದು ಸಿಂಗಲ್ ಇದು ನ್ಯೂಟ್ರಲ್. ಡಬಲ್ ಬಂದಾಗ ಯಾವುದೇ ಕೆಲಸವನ್ನ ಲೇಟ್ ಆಗಿ ಮಾಡುತ್ತೆ. ಆಮೇಲೆ ಪಿ ಸೂಪರ್ ಲೆಟರ್, ASP ಬರುತ್ತೆ. ಪಿ ಸೂಪರ್ ಲೆಟರ್ ಮತ್ತೆ ಬಹಳ ಹೆಲ್ದಿ ಇರ್ತಾರೆ ಅವರು. ಆಮೇಲೆ ಕ್ಯೂ ಬಂದ್ಬಿಟ್ಟು ಇದು ನ್ಯೂಟ್ರಲ್ ಲೆಟರ್, ಇದು ಉಪಯೋಗ ಯಾರು ಯೂಸ್ ಮಾಡೋದಿಲ್ಲ, ಯಾವ ಹೆಸರು ಮೋಸ್ಟ್ಲಿ ಬರೋದಿಲ್ಲ ಅಂತದೆ ಸ್ಟಾರ್ಟಿಂಗ್ ಅಂತ ಬಂದ್ರು ನ್ಯೂಟ್ರಲ್, ಏನು ಶಕ್ತಿ ಇಲ್ಲದಲ್ಲಿ. ಆಮೇಲೆ ಆರ್ ಸೂಪರ್ ಲೆಟರ್, ನಮ್ಮ ASP ಬರುತ್ತೆ. ಆರ್ ಸೂಪರ್ ಲೆಟರ್ ಕೂಲ್ ಪರ್ಸನಾಲಿಟಿ ಇರ್ತಾರೆ. ರಾಹುಲ್ ದ್ರಾವಿಡ್, KL ರಾಹುಲ್ ಗಾಂಧಿ ಈ ತರ ಕೂಲ್ ಆಗಿರ್ತಾರೆ. ಆಮೇಲೆ ಯು ಬಂದ್ಬಿಟ್ಟು ಗುಡ್ ಲೆಟರ್. ಯು ಎಲ್ಲಿ ಸ್ಟಾರ್ಟಿಂಗ್ ಆದ್ರೂ ಡಿಲ್ಲ, ಮಿಡ್ಲಲ್ಲಿ ಇದ್ರು ಡಿಲ್ಲ. ಉಪೇಂದ್ರದಲ್ಲಿ ಸ್ಟಾರ್ಟಿಂಗ್ ಇದೆ, ಮುಖೇಶ್ ಅಂಬಾನಿಯಲ್ಲಿ ಮಿಡ್ಲ್ ಇದೆ. ಆತರ ಯಾವ ಸ್ಥಾನದಲ್ಲಿ ಒಳ್ಳೇದು ಗುರುಜಿ ಎಸ್ ಮತ್ತೆ ಟಿ ಬಗ್ಗೆ ಸ್ಥಾನದಲ್ಲಿ ಇದ್ರೆ, ಯಾವುದೇ ಹೆಸರು ಇದ್ರು ಎರಡನೇ ಸ್ಥಾನದಲ್ಲಿ ಯು ಇದ್ರೆ ಭಾರಿ ಒಳ್ಳೇದು. ಸುದೀಪ್, ಮುಖೇಶ್ ಅಂಬಾನಿ, ದೊಡ್ಡ ಸುನಿಲ್ ಗಾವಸ್ಕರ್, ಸುರೇಶ್ ರೈನಾ, ತುಂಬಾ ನೂತನ ಹೆಸರು, ಒಳ್ಳೆ ಹೆಸರು ಮಾಡ್ತಾರೆ. ಪುನೀತ್ ರಾಜ್ಕುಮಾರ್ ಅಷ್ಟೇ. PU ಎರಡನೇ ಸ್ಥಾನದಲ್ಲಿ ಯು ಇದೆ. ಆಮೇಲೆ ಡಬ್ಲ್ಯೂ ಇದು ಕ್ರಿಶ್ಚಿಯನ್ ಅಲ್ಲಿ ವಸೀಮ್ ಅಕ್ರಮ್, ವಸೀಮ್. ಅದೇ ಕ್ರಿಶ್ಚಿಯನ್ಸ್ ಅಲ್ಲಿ ವಾಷಿಂಗ್ಟನ್ ಅಥವಾ ಏನೋ ಇರ್ತಾರಲ್ಲ, ವಿಲಿಯಮ್ಸ್. ಇದು ನಮ್ಮ ಹಿಂದೂಗಳ ವಿ ಇಸ್ ಈಕ್ವಲ್ ಟು ಅವರ ಡಬ್ಲ್ಯೂ. ಅಂದ್ರೆ ಮುಸ್ಲಿಂ ಇದರಲ್ಲೂ 4 ಕಡೆ ಒಂದು F, ಅದು P, ಆಮೇಲೆ Z. ಈಗ ನೆಕ್ಸ್ಟ್ Z ಅದು ಜೆ, ನಮ್ಮಲ್ಲಿ ಜೆ ಆಗಿದೆ, ಅವ್ರಿಗೆ Z. ಆಮೇಲೆ WB, ಆಮೇಲೆ ವೈ ಅಂತೂ ಯಾರಿಗೂ ಬೇಡ. ಇದು ಸ್ಟಾರ್ಟ್ ಆದ್ರೆ ಅಡ್ಡಿಲ್ಲ, ಅದರಲ್ಲಿ ಉಚ್ಚಾರ ಬಂತು ವೈ ಅಥವಾ ವೈ ಮಧ್ಯದಲ್ಲಿ ಅಥವಾ ಲಾಸ್ಟ್ ಇದೆ, ಭಾರಿ ಡೇಂಜರ್. ಜೈಲು ಅದೇ ಜಾಸ್ತಿ, ಹೈಯೆಸ್ಟ್ ಪರ್ಸೆಂಟ್ ಪೀಪಲ್ ಇನ್ ಜೈಲ್ ಬಂದವರು ಇದ್ದಾರೆ. ಆಮೇಲೆ ಜೆ ಸೂಪರ್ ಲೆಟ್ರು, ಇದು XYZ ಆಯ್ತು. ಓಕೆ ಗುರುಜಿ, ಈಗ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಸುನೀತಾ ಅಂತ. ನಮಸ್ಕಾರ ಸುನೀತಾ ಅವರೇ. ನಮಸ್ತೆ ಮೇಡಮ್. ಹಸ್ಬೆಂಡ್ ಹೆಸರು ಹೇಳಿ. ಅವರ ಹಸ್ಬೆಂಡ್ ಹೆಸರು ಬಂದು ಧರ್ಮ ಅಂತ. ಮದುವೆ ಆಗಿದೆ, ಅವ್ರ ಹಸ್ಬೆಂಡ್ ಹೆಸರು ಧರ್ಮ ಅಂತ. ಏನ್ ಧರ್ಮ? ಸುನೀತಾ ಅವರೇ ಮಾತಾಡಿ, ಗುರುಜಿ ಇದ್ದಾರೆ. ಧರ್ಮ ಸರ್. ಯಾರ ಬಗ್ಗೆ ಕೇಳಬೇಕಿತ್ತು? ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಇಲ್ಲ ಹೊರಗಡೆ. ಹಾ ಕೇಳಿ, ನಿಮ್ಮ ಪ್ರಶ್ನೆನ ಕೇಳಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಸರಿ, ಗುರೂಜಿ ಇದ್ದಾರೆ, ಕೇಳಿ. ಏನು ವಾಯ್ಸ್ ಕೇಳ್ತಾ ಇಲ್ಲ ಅವರದ್ದು, ಸುನೀತಾ ಅವರದ್ದು? ಮಾತಾಡಿ ಸುನೀತಾ ಅವರು. ಸುನೀತಾ. ಗುರೂಜಿ, ಸುನೀತಾ ಅವರು ಅವರ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಅವ್ರ ಹೆಸರು ಧರ್ಮ ಅಂತ. ಧರ್ಮ. ಹಾ ಧರ್ಮ ಅಂತ. ಈ ಹೊಂದಾಣಿಕೆ ಕಮ್ಮಿ, ಗಂಡ ಹೆಂಡತಿ ಹೊಂದಾಣಿಕೆ ಕಮ್ಮಿ. ಆಮೇಲೆ ಇವರು ಸುನೀತದಲ್ಲಿ FC ಇದೆ, ಸೂಪರ್ ಲೆಟರ್. ಅವ್ರು ಬಂದ್ಮೇಲೆ ಅವರಿಗೆ ಭಾಗ್ಯ ಒಳ್ಳೆ ಬಂದಿದೆ. ಗಂಡಿಗೆ ಒಳ್ಳೆ, ಗಂಡ ಧೈರ್ಯದಲ್ಲಿ ಕೆಟ್ಟದಾಗಿದೆ. ಸೊ ಅವರಿಬ್ಬರಲ್ಲಿ ಹೊಂದಾಣಿಕೆ ಸ್ವಲ್ಪ ಕಮ್ಮಿ ಇದೆ ಅಂತ ಕಾಣುತ್ತೆ. ಮತ್ತೆ ಬಾಲ್ ಡೀಟೇಲ್ ಬೇಕಾದ್ರೆ ಫೋನ್ ಮಾಡಿ ಕಾಲ್ ಮಾಡಿ ಹೇಳಿ. ಓಕೆ, ಥ್ಯಾಂಕ್ ಯು ಸುನೀತಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್, ಇನ್ನು ಗುರೂಜಿ, ನೀವು ಎಸ್ ಮತ್ತೆ ಟಿ ಅಕ್ಷರದ ಬಗ್ಗೆ ಹೇಳಲಿಲ್ಲ. ಎಸ್ ಮತ್ತೆ ಟಿ ಅಕ್ಷರ ಯಾವ ಕಡೆ ಬರುತ್ತೆ? ಪಾಸಿಟಿವಾ ನೆಗೆಟಿವಾ ಹೇಗೆ? ನೋಡಿ, ನಮ್ಮಲ್ಲಿ ASP RJH ಇದು ಸೂಪರ್ ಲೆಟರ್ಸ್, ಪಾಸಿಟಿವ್ ಫಸ್ಟ್ ಲೆಟರ್. SP ಅದೆಲ್ಲ ಬರುತ್ತೆ ಸೂಪರ್. S ಮತ್ತೆ P ಸೂಪರ್ ಹೇಳಿದ್ ನಾನು. ಎಸ್ ಮತ್ತೆ ಟಿ ಟಿ ಅದು ನ್ಯೂಟ್ರಲ್. ನ್ಯೂಟ್ರಲ್ ಲೆಟರ್, ಅದರಲ್ಲಿ H ಕೂಡಿದಾಗ ತ ಉಚ್ಚಾರ ಬಂದಾಗ ಕಂಟಕ ಬರುತ್ತೆ. ಸರಿ ಗುರುಜಿ, ಇಟ್ಟರು ಕಂಟಕನೇ, ಟಿ ಆಗುದಿಲ್ಲ. ಕ್ರಿಶ್ಚಿಯನ್ಸ್ ಅಲ್ಲಿ ರೀಟಾ ಅಂತ ಇರುತ್ತೆ, RITA, ಗೀಟ ಆಗುದಿಲ್ಲ. ನಮ್ಮಲ್ಲಿ ಗೀಟ
ಸೊ ಅದು ಟೀಗೆ ತಾವು ಸೇರಬಾರ್ದು. ತರುಣಂದು TURN ಮಾಡ್ಬೇಕು. ಆತರ ಅದು ಒಂಥರ ಅಷ್ಟು ಒಳ್ಳೆ ಲೆಟರ್ ಅಲ್ಲ. ಸರಿ ಗುರುಜಿ, ಇನ್ನು ಕೆಲವ್ರ ಹೆಸರಲ್ಲಿ ಈಗ SH ಅಥವಾ TH ಆ ಥರದ್ದೆಲ್ಲ ಬರುತ್ತೆ, CH ಅಂತೆಲ್ಲ ಬರುತ್ತಲ್ಲ ಈ ಅಕ್ಷರಗಳು ಮಧ್ಯದಲ್ಲಿ. ಸೊ ಅದು ಒಳ್ಳೇದಾ ಹೇಗೆ ಅಂತ? ಅದು ಏನು ಗೊತ್ತಾ, ಅದು ಒಂದಿದ್ರೆ ಅಂತಂದ್ರೆ ಇಲ್ಲ, ಎಲ್ಲ ನಮ್ಮ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಎಲ್ಲ ಹೆಸರಲ್ಲಿ ಒಂದಿರುತ್ತೆ. ಆ ತರದ್ದು SHD ಶ್ರುತಿ, ನಮ್ಮ ಹೀರೋಯಿನ್ ಶ್ರುತಿ, ಕನ್ನಡ ಚಿತ್ರ ನಟಿ, ಅವ್ರದ್ದು ಶ್ರುತಿ SHT ಹಿಂಗ್ ಬರ್ಬಾರ್ದು. ಅವ ಗಂಡ ಒಂದು ಬಂತಂದ್ರೆ ಡಿವೋರ್ಸ್ ಆಗುತ್ತೆ. ಮಹೇಂದರ್ ಅಂದ್ರೆ ಡಿವೋರ್ಸ್ ಆಯ್ತು. ಹೌದಾ? ಈಗ ನನ್ನ ಹೆಸರೇ ತಗೊಂಡ್ರೆ ಸಿಂಚನ ಅಂತ CH ಒಂದ್ಸಲ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ? ಅಡ್ಡಿಲ್ಲ, ಪರವಾಗಿಲ್ಲ. ನಿಮ್ಮ ಗಂಡ ಹೆಸರು ಒಂದಿದ್ರೆ ಪರವಾಗಿಲ್ಲ. ನಿಮ್ಮ ಗಂಡ ಪ್ರಶಾಂತ್, ನಿಶಾಂತ್, ಸುಶಾಂತ್, ಸಂತೋಷ್ ಆದ್ರೆ ಅದು ಡಿವೋರ್ಸ್. ಒಟ್ಟು ಇಬ್ರದ್ದು ಸೇರಿಸಿ ಟೋಟಲ್ ಆಗಿ 2 ಬಂದ್ರೆ ಪರವಾಗಿಲ್ಲ, 2ಕ್ಕಿಂತ ಜಾಸ್ತಿ ಬರಬಾರ್ದು ಅಂತನಾ? 3 ಬಂದ್ರೆ ಡಿವೋರ್ಸ್, 4 ಬಂದ್ರೆ ಸುಸೈಡ್ ಮಾಡ್ಕೋಬಹುದು, ಅರ್ಲಿ ಡೆತ್. ಓಕೆ. ಮೈನಸ್ ಇಟ್ಟಿದಾವಲ್ಲ, ಯಾವುದು ಡಬಲ್ ಓಕೆ ಗುರುಜಿ, ಈಗ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಅವ್ರ ತಮ್ಮನ ಬಗ್ಗೆ ಕೇಳಬೇಕು. ರಾಘವೇಂದ್ರ ಅಂತ ಅವ್ರ ಹೆಸರು. ನಮಸ್ತೆ ಸರ್. ಎಲ್ಲ ಇದೆಯಲ್ಲ, ಇದು ಒಂದೊಂದಿದ್ರೆ ತೊಂದರೆ ಇಲ್ಲ. ನಮಸ್ತೆ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಹಾ ಹೇಳಿ, ಯಾರ ಬಗ್ಗೆ? ನಿಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಅವ್ರ ಹೆಸರು ರಾಘವೇಂದ್ರ. ಏನು ಕೇಳಬೇಕಿತ್ತು ಹೇಳಿ, ಗುರೂಜಿ ಇದ್ದಾರೆ. ಅವನ ಬಗ್ಗೆ ಕೇಳಬೇಕಾಗಿತ್ತು, ಅವನ ಭವಿಷ್ಯ ಹೆಂಗಿದೆ ಮುಂದೆ. ಸರಿ ಗುರೂಜಿ, ಇವರ ತಮ್ಮನ ಬಗ್ಗೆ ಇವ್ರು ಕೇಳಬೇಕು. ತಮ್ಮನ ಹೆಸರು ರಾಘವೇಂದ್ರ ಅಂತ, ಅವರ ಭವಿಷ್ಯ ಮುಂದೆ ಹೇಗಿದೆ ಅಂತ ಕೇಳಬೇಕು ಅಂತ. ಮದ್ವೆ ಆಗಿದೆಯಾ? ಆಗಿದೆ. 2 ಮಕ್ಳಿದಾವೆ, ಹೆಣ್ಮಕ್ಳಿದಾವೆ. ಹೆಂಡತಿ ಹೆಸರು? ಅವರ ವೈಫ್ ಹೆಸರು? ಅವ್ರ 42. ಹೆಸರು ಮಡದಿ ಹೆಸರು? ಲಕ್ಷ್ಮಿ ಅಂತ. ರಾಘವೇಂದ್ರ ಮತ್ತು ಲಕ್ಷ್ಮಿ. ಲಕ್ಷ್ಮಿ ಅನ್ನೋರಿಗೆ ರಾಘವೇಂದ್ರ ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯನು. ಲಕ್ಷ್ಮಿ ಭಾರಿ ಕಂಟಕ ಗಂಡನಿಗೆ. ಮೇಲೆ ಎಂಡಬಾರ್ದು, ಕಣ್ಣಿಗೆ ಕಂಟಕ. ಅದಲ್ದೇನೆ ಲಕ್ಷ್ಮಿ, ಶೋಭಾ, ಕವಿತಾ, ಗೀತಾ, ಲತಾ, ನಿರ್ಮಲಾ, ಜ್ಯೋತಿ, ಅದರಲ್ಲೂ ಜಯಲಕ್ಷ್ಮಿ, ಇವ್ರಿಗೆಲ್ಲ ದಾಂಪತ್ಯ ಪಕ್ಕ ಇರಲ್ಲ. ಶೋಭಾ, ಶುಭ ಎಲ್ಲ ಇದು ಬರ್ದಿಟ್ಟಂಗೆ ಒಂದು 15 ಹೆಸರು. ಈ ಹೆಸರಿನವ್ರು ಯಾರು ದಾಂಪತ್ಯ ಏನು ಚೆನ್ನಾಗಿಲ್ಲ. ಲಕ್ಷ್ಮಿ ಅವ್ರ ಹೆಸರು ಬದಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ರಾಘವೇಂದ್ರ ನಿನ್ ದೋಷ ಇಲ್ಲ, ಒಳ್ಳೆ ಹೆಸರು, ಒಳ್ಳೆ ಹುಡುಗ. ಮಕ್ಕಳಿದ್ದಾರೆ ಕೇಳಿ, ಮಕ್ಕಳಿದ್ದಾರೆ. ಮಕ್ಕಳ ಹೆಸರು ಹೇಳಿ, ಇನ್ನೊಮ್ಮೆ ಹೇಳ್ತೀರಾ? ಶ್ರೇಯಾ, ಶ್ರಾವ್ಯ. ಶ್ರಾವ್ಯ. 2 SHS ಇಬ್ರು ಅವರ ಮುಂದೆ ಫ್ಯೂಚರ್ ನಲ್ಲಿ ಗಂಡನವರ ಸ್ವಂತ ಡಿಸಿಷನ್ ಅವ್ರದ್ದು. ಇದು ಪ್ರೀತಿ ಸಂಕೇತ. ಆಮೇಲೆ ವೈ ಇದೆಯಲ್ಲ, ಕಂಟಕ ಇಂಟ್ರಿಕೇಸ್ಟ್ ಮ್ಯಾರೇಜ್ ಹೋಗುತ್ತೆ. ಇದು ವೈ ಇದ್ರೆ ಇಂಟ್ರಿಕೇಸ್ಟ್ ಮ್ಯಾರೇಜ್ ಹೋಗುತ್ತೆ. ಮತ್ತೆ ಸಂಪತ್ತಿಗೆ ತೊಂದರೆ ಇಲ್ಲ. ಆದ್ರೆ 18 ಆದ ಮೇಲೆ ಇದ್ರು ತಂದೆ ಮಾತು ಕೇಳಲ್ಲ. ಅದರಲ್ಲೂ ಶ್ರಾವ್ಯ ಎಲ್ಲ ಶ್ರೇಯ. ಓಕೆ, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಶೋಭಾ ಅಂತ. ಇವರು ಅವ್ರ ಮೊಮ್ಮಕ್ಕಳ ಬಗ್ಗೆ ಕೇಳಬೇಕಂತೆ. ನಮಸ್ತೆ ಮಾ. ಮೊಮ್ಮಕ್ಕಳ ಬಗ್ಗೆ? ನಿಮ್ಮ ಮೊಮ್ಮಕ್ಕಳ ಹೆಸರು ಹೇಳಿ. ಒಬ್ಬ ಯದುವೀರು, ಒಬ್ಬ ರಚನಾ. ಯದುವೀರ್ ಮತ್ತು ರಚನಾ. ಇವರ ಮೊಮ್ಮಕ್ಕಳು ಯದುವೀರ್ ಮತ್ತು ರಚನಾ. ಇವರ ಭವಿಷ್ಯದ ಬಗ್ಗೆ? ರಚನಾ ಒಳ್ಳೆ ಹೆಸರು, ಸೂಪರ್. ರಚನಾ ಸೂಪರ್. ಯದುವೀರ್ ಸ್ವಲ್ಪ ಒಂದು 18 ವರ್ಷ ಸ್ವಲ್ಪ ಕಷ್ಟ ಇರ್ತದೆ, ಆಮೇಲೆ ಒಳ್ಳೆಯದು ಯದುವೀರ್. ಈ ಮೈಸೂರು ಒಳ್ಳೆಯದಿಲ್ಲ, ಯದುವೀರ್ ಇದಾರಲ್ಲ, ಹಾಗೆ ಸ್ವಲ್ಪ ಕಿರಿಕಿರಿಯಾಗಿನೂ ಅಧಿಕಾರಕ್ಕೆ ಬಂದಿದ್ದು ಅರಮನೆಯಲ್ಲಿ. ಸೊ ಯದುವೀರ್ ವೈ. ಆಮೇಲೆ ವೈ ಇ ಅಲ್ಲ, ಯದುವೀರ್ YDURA ಯದುವೀರ್. 18-20 ಪ್ರಾಯ ಬರುವವರೆ ಸಮಸ್ಯೆ ಇರ್ತದೆ ಈ ಹುಡುಗಂದು. ಆಮೇಲೆ ತೊಂದ್ರೆ ಇಲ್ಲ. ಇದು ಹುಡುಗಂತ ರೋಚನ್ ಅಲ್ಲ, ರಚನಾ. ರಚನಾ ಒಳ್ಳೆ ಹೆಸರು. ಒಂದು CH ಇದೆ. ಮುಂದೆ ಮದುವೆ ಒಂದು ಧರ್ಮ ಮದುವೆ, 2 ಧರ್ಮ ಮದುವೆ ಬಾರ್ದು. ಥ್ಯಾಂಕ್ ಯು ಶೋಭಾ ಅವರೇ ಕರೆ ಮಾಡಿದ್ದಕ್ಕೆ.
ಎಸ್ ಗುರುಜಿ, ಇನ್ನು ಈ ಮೈನಸ್ ಪ್ಲಸ್ ನ್ಯೂಟ್ರಲ್ ಲೆಟರ್ಸ್ ಬಗ್ಗೆ ಹೇಳಿದ್ರಿ. ಈ ಸೆಮಿ ಮೈನಸ್ ಸೆಮಿ ಪ್ಲಸ್ ಆ ಲೆಟರ್ಸ್ ಅಂದರೆ ಏನು? ಅಂದರೆ ಸೆಮಿ ಮೈನಸ್ ಅಂದ್ರೇನು, ಸೆಮಿ ಪ್ಲಸ್ ಅಂದ್ರೆ ಏನು? ನೋಡಿ, ASPRJVH ಇದು ಪ್ಲಸ್ ಲೆಟ್ರು. URPRJ ಈ ಮೂರು ಇದೆಯಲ್ಲ, ಇದು ಸೆಮಿ ಪ್ಲಸ್. ಹಾಗೆ ಎಂ ಸ್ಟಾರ್ಟ್ ಆಗುವುದು, ಎನ್ ಇಂದ ಸ್ಟಾರ್ಟ್ ಆಗುವುದು, ವೈ ಇರುವಂತ ಯಾವುದೇ ಹೆಸರು ಇದು ಮೈನಸ್ ಎಂಟು. ಎಂ ಎನ್ ಮೈನಸ್, ಇದು ವೈ ಎಲ್ಲ ಮೈನಸ್ ಎಂಟು. ಸೆಮಿ ಮೈನಸ್ ಅಂತ ಹೇಳಿದ್ರೆ ನೀವು ಹೇಳಿದ್ರೆ GH, RH ರಿಯಾ, PH ಫಿಲೋಮಿನಾ, CH ಚಂದ್ರು, GH ರಘು, ಆಮೇಲೆ ಹಾಗೆ SH ಸಿಂಬಲ್ ಆಫ್ ಲವ್. ಇದು 90% ಲವ್ ಮ್ಯಾರೇಜ್ ಕರೀತಾರೆ SH. ಶ ಉಚ್ಚಾರ ಮತ್ತು ಒಳ್ಳೆ ಜನರ ಮನ್ನಣೆಗೆ ಪಾತ್ರ ಆಗ್ತಾರೆ ಅವರು. ಆಮೇಲೆ ತ ಉಚ್ಚಾರವನ್ನು ಕಂಟಕ, ವೈ ಮಹಾಕಂಟಕ, ಆಮೇಲೆ ಡಬಲ್ O ಇದು ಒಂದಿಂದ ಎರಡು ಕಷ್ಟ ಆಗುತ್ತೆ. ಆಮೇಲೆ ನೀತಿ ಮೇಲೆ ಎಂಡಗಳು. ಸರಿ ಗುರುಜಿ, ಈಗ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಪ್ರಕಾಶ್ ಅಂತ. ಈ ತರ. ನಮಸ್ತೆ ಸರ್. ನಮಸ್ತೆ ಮೇಡಮ್, ನನ್ನ ಹೆಸರು ಪ್ರಕಾಶ್ ಅಂತ. ಹಾ, ನಿಮ್ಮ ವೈಫ್ ಹೆಸರು ಶೋಭಾ ಅಲ್ವಾ? ಇವರ ಮಕ್ಕಳ ಬಗ್ಗೆ ಕೇಳಬೇಕು. ನಿಮ್ಮ ಮಕ್ಕಳ ಹೆಸರು ಹೇಳಿ ಸರ್. ಮಹಾಲಕ್ಷ್ಮಿ ಮತ್ತು ಆದಿತ್ಯ ಅಂತ. ಮಹಾಲಕ್ಷ್ಮಿ ಮತ್ತು ಆದಿತ್ಯ. ಗುರುಜಿ ಇದ್ದಾರೆ, ಮಾತಾಡಿ. ಅಲ್ಲ, ಶೋಭಾ ಅವ್ರ ಗಂಡರ ಫೋನ್ ಬಿಡಿದೆ. ಅವ್ರ ಹಸ್ಬೆಂಡ್ ಇದ್ರೇನು? ಶೋಭಾ ಅವ್ರ ಹಸ್ಬೆಂಡ್ ಇದ್ರು ಪ್ರಕಾಶ್. ಅವ್ರ ಹೆಸರು ಬಹಳ ಮುಖ್ಯ ನಮಗೆ, ಪ್ರಕಾಶ್. ಹಾ, ಪ್ರಕಾಶ್ ಮತ್ತು ಶೋಭಾ. ಅವ್ರ ಮಕ್ಕಳ ಹೆಸರು ಮಹಾಲಕ್ಷ್ಮಿ ಮತ್ತು ಆದಿತ್ಯ. ಒಳ್ಳೆ ಹೆಸರಲ್ಲ. ಪ್ರಕಾಶ್ ಮತ್ತೆ ಅರುಣ್, ಇದು ಪ್ಲಸ್ ಸ್ಟಾರ್ಟ್ ಆದ್ರೂ ತುಂಬಾ ಮೈನಸ್ ವೈಬ್ರೇಷನ್ ಅಂತ ಇದ್ರು. ಪ್ರಕಾಶ್, ಶೋಭಾ ನೋಡಿ ಇಲ್ಲಿ ಪ್ರಕಾಶ್ SH BH SH ಮೂರಿದೆ. ಇವ್ರಲ್ಲಿ ಹೊಂದಾಣಿಕೆ ಬಹಳ ಕಡಿಮೆ. ಇಲ್ಲಿ ಮಗು ಮಹಾಲಕ್ಷ್ಮಿ ಅಲ್ಲ? ಹೌದು, ಮಹಾಲಕ್ಷ್ಮಿ ಅಲ್ಲ? ಹಾ, ಮಹಾಲಕ್ಷ್ಮಿ ಮತ್ತು ಆದಿತ್ಯ. ಆದಿತ್ಯದಲ್ಲಿ ಎ ಇದೆ, ಹಣಕಾಸು ಇದೆ. ಮಹಾಲಕ್ಷ್ಮಿ ಬಹಳ. ಎಷ್ಟು ವರ್ಷ ಮಹಾಲಕ್ಷ್ಮಿ? ಎಷ್ಟು ವರ್ಷ ಕೇಳಿ? ಮಹಾಲಕ್ಷ್ಮಿ ಅವರಿಗೆ ಎಷ್ಟು ವರ್ಷ ಸರ್? ಮಹಾಲಕ್ಷ್ಮಿ ಅವರಿಗೆ ಈಗ 9th ಇದಾಳ್ರಿ. ಅವರು ಈ ಸಾರಿ 9th. ಎಷ್ಟು? ಈ ಮೊನ್ನೆ ತಾನೇ ಬರ್ತ್ಡೇ ಆಯ್ತು, 14 ಮುಗಿತು, ಈಗ 15ನೇ ವರ್ಷ ಸ್ಟಾರ್ಟ್. 15. 9th ಇದಾಳೆ. ಹಾ, ಓಕೆ 15 ವರ್ಷ ಮಹಾಲಕ್ಷ್ಮಿ ಅವರಿಗೆ. ಇದು ಪ್ರಾಯಕ್ಕೆ ಬಂದ್ರೆ ಹುಡುಗಿ ತಂದೆ ತಾಯಿ ಮಾತೇ ಕೇಳಲ್ಲ. ಮಹಾಲಕ್ಷ್ಮಿ. ಆದಿತ್ಯ ತೊಂದರೆ ಇಲ್ಲ, ಹಣಕಾಸು ಇರ್ತದೆ. ಎ ಇದೆ, ಡಿ ಇದೆ, ಡೈರಿಂಗ್, ಅಲ್ಲಿ ವೈ ಇದೆ, ಮಹಾಕಂಟಕ ವೈ ಇದೆ. ಆದ್ರೂ ಆದಿತ್ಯ ಇಲ್ಲ. ಈ ಮಹಾಲಕ್ಷ್ಮಿ ಹೆಸರನ್ನೇ ಚೇಂಜ್ ಮಾಡ್ಬೇಕಾಗತ್ತೆ. ಓಕೆ, ಹಲೋ. ಓಕೆ, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಪ್ರಕಾಶ್ ಅವರೇ. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ. ಸಂಜಯ್ ಅಂತ. ನಮಸ್ತೆ ಸರ್. ಹೌದು, ನಮಸ್ತೆ ಮೇಡಮ್. ಹಾ, ನಮಸ್ತೆ. ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಸರ್. ಹೇಳಿ ಸರ್. ನನ್ನ ಹೆಸರು ಸಂಜಯ್. ತಂದೆ ತಾಯಿ ತಗೊಳ್ಳಿ, ಮ್ಯಾರಿಡ್ ಆದ್ರೆ ಅವರ ಹೆಂಡತಿ ಹೆಸರು ತಗೊಳ್ಳಿ. ಹಾ, ಸಂಜಯ್ ಅಂತ. ನಿಮ್ಮ ವೈಫ್ ಹೆಸರು ಲಕ್ಷ್ಮಿ ಅಂತನಾ? ಹಾ, ಏನ್ ಕೇಳ್ಬೇಕಿತ್ತು ಕೇಳಿ. ಕಂಪ್ಯಾಟಿಬಿಲಿಟಿ ಬಗ್ಗೆ ಕೇಳ್ಬೇಕಿತ್ತು. ಸಂಜಯ್ ಮತ್ತು ಲಕ್ಷ್ಮಿ. ಏನ್ ಅಭಯ? ಸಂಜಯ್ ಮತ್ತು ಲಕ್ಷ್ಮಿ ಹೊಂದಾಣಿಕೆ ಬಗ್ಗೆ ಕೇಳ್ಬೇಕಿತ್ತು. ಸಂಜಯ್. ಹಾ, ಸಂಜಯ್. ಇದು ಈ ಲಕ್ಷ್ಮಿ ಅನ್ನುವಂಥದ್ದು ಗಂಡನ ಜೀವಕ್ಕೆ ಅಪಾಯ. ಯಾಕಂದ್ರೆ ಮೀನ್ ಎಂಡ್ ಆಗಿದೆ. ಲಕ್ಷ್ಮಿಯನ್ನ ಹೆಸರು ಹಾಗೆ ಇರ್ತದೆ. ಇದು ಸಂಜಯ್ ಹೌದೇ ಆದ್ರೆ ವೈ ಇದೆ, ಮಹಾಕಂಟಕ. ಇದು ಹೇಗೆ ಸಂಜಯ್ ಗಾಂಧಿ ಹೊಡೆತ ಕೊಡ್ತಲ್ಲ, ಆ ತರ ಒಂಥರ ಹೊಡೆತ ಕೊಡ್ತದೆ. ಇದು ಲಕ್ಷ್ಮಿಯನ್ನ ಚೇಂಜ್ ಮಾಡ್ಬೋದು. ಸಂಜಯನಲ್ಲ, ಲಕ್ಷ್ಮಿ ಒಂಥರ ಡಾಮಿನೇಟ್ ಇರ್ತಾರೆ. ಲಕ್ಷ್ಮಿ ಡಾಮಿನೇಟ್ ಇರ್ತಾರೆ. ಇವರು ಸ್ವಲ್ಪ ಅತಂತ್ರ ಆಗಿರುತ್ತೆ, ಸಂಬಂಧ ಅತಂತ್ರ ಆಗಿರುತ್ತೆ. ಮಕ್ಕಳಿದಾರ ಕೇಳಿ. ಮಕ್ಕಳಿದಾರ ಸರ್ ನಿಮ್ಗೆ? ಸಂಜಯ್ ಅವರೇ, ಮಕ್ಕಳಿದಾರ ನಿಮ್ಗೆ? ಇಲ್ಲ ಗುರುಜಿ. ಮದುವೆಗೆ ಮಕ್ಕಳ ಎಷ್ಟು ವರ್ಷ ಆಯ್ತು ನೀವು ಮದುವೆ ಆಗಿ? ಇದು ಹೊರದೇಶ ಪ್ರಯಾಣದೇನಾದ್ರು ನನಗೆ. ಹೊರದೇಶ ಪ್ರಯಾಣದೇನಾದ್ರೂ ಅವಕಾಶ ಇದೆಯಾ ಅಂತ ಕೇಳ್ತಿದ್ದಾರೆ. ಜಾಬ್ ವಿಷಯಕ್ಕೆ. ಸಂಜಯ್ ಅವರಿಗೆ ಸಂಜಯ್ ಅವರ ಹೆಸರಲ್ಲಿ ಇದೆ. ಯಾಕಂದ್ರೆ ಅಲ್ಲಿ ಜೆ ಇದೆ. ಜೆ ಬಂದ್ಬಿಟ್ಟು
ಫಾರಿನ್ ಕಂಟ್ರಿ ಲೈಫ್ ಎಂಜಾಯ್ ಮಾಡುವಂತ ಒಂದು ಯೋಗ ಬರುತ್ತೆ. ಎಸ್ ಜೆ ಇದೆ, ವೈ ಇದೆ, ತೊಂದರೆ ಇಲ್ಲ. ಆ ಜೆ ಅನ್ನು ವೈ ಅನ್ನ ಕಂಟ್ರೋಲ್ ಮಾಡ್ತಾರೆ. ಲಕ್ಷ್ಮಿಯನ್ನ ಹೆಸರು ಫುಲ್ ಆಫ್ ಮೈನಸ್ ವೈಬ್ರೇಷನ್. ನೆಕ್ಸ್ಟ್ ಹೇಳಿ. ಓಕೆ, ಥ್ಯಾಂಕ್ ಯು ಸಂಜಯ್ ಅವರ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಈಗ ನಾವು ಮದುವೆ ಆದಮೇಲೆ ಹೊಂದಾಣಿಕೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು 5 ಹೆಸರುಗಳು, ಇನ್ನೊಂದು ಈಗ ಗಂಡ ಹೆಂಡತಿಯರ ಮಧ್ಯ ಯಾವ್ಯಾವ ಹೆಸರುಗಳವರು ಯಾವ್ಯಾವ ಹೆಸರಿನವ್ರನ್ನ ಮದುವೆ ಆದರೆ ಒಂದು ಚೆನ್ನಾಗಿರ್ತಾರೆ ಅಂತ ಒಂದು 5 ಹೆಸರು ಹೇಳೋದಾದ್ರೆ, 5 ಅಕ್ಷರಗಳು ಹೇಳೋದಾದ್ರೆ. ಹಾ, ಈಗ ನೋಡಿ, ಸಂಜಯ್ ಗಾಂಧಿ, ಮೇನಕಾ ಗಾಂಧಿ ಬಂದ್ಲು ಹೋಗ್ಬಿಟ್ರು. ಯಾಕೆ ಸಂಜೆಯಲ್ಲಿ ವೈ ಇದೆ, ಎಮ್ಮಿಂದ ಸ್ಟಾರ್ಟ್ ಆಗಿದೆ. ಎಮ್ಮಿಂದ ಸ್ಟಾರ್ಟ್ ಆದ್ರೆ ದಾಂಪತ್ಯ ಜೀವನ ಇರುದಿಲ್ಲ ಅಂತ ಹೇಳ್ತೇನೆ ನಾನು. ಆಮೇಲೆ ಕಾಬಿಡೆ ಸಿದ್ಧಾರ್ಥ್, ಮಾಳವಿಕಾ ಹೌದು, ಸುನಿಲ್, ಮಾಲಾಶ್ರೀ, ಕೆ ರಾಮಸ ಅವರು ಹೋದ್ರು. ಯೋಗೇಶ್ ಗೌಡ, ಧಾರವಾಡದಲ್ಲಿ ಯೋಗೇಶ್ ಗೌಡ, ಮಲ್ಲಮ್ಮ. ಎಮ್ಮ ಬಹಳ ಹೊಡೆತ ಕೊಡುತ್ತೆ. ಇಲ್ಲಿ ಯಡಿಯೂರಪ್ಪ ಅವ್ರ ಹೆಂಡತಿ ಇದ್ರು ಮೈತ್ರಾದೇವಿ. ಇಲ್ಲಿ ಯಡಿಯೂರಪ್ಪ ಅವ್ರಿಗೆ ಗಂಡ ಹೊಡೆತ ಕೊಡ್ಬೇಕು. ಆಕ್ಚುಲಿ ನಾವು ನಮ್ಮ ಶಾಲೆ ಪ್ರಕಾರ ಹೆಂಡತಿ ಎಮ್ ಇದ್ರೆ ಗಂಡ ಹೊಡೆದ್ರು. ಇಲ್ಲಿ ಯಾಕೆ ಅವರು ತೀರ್ಕೊಂಡ್ರು ಕೇಳಿದ್ರೆ, ವೈ ಇಸ್ ದ ಮೋಸ್ಟ್ ವರ್ಸ್ಟ್ ನೇಮ್ ದ್ಯಾನ್ ದ ಮೈತ್ರಿ. ಮೈತ್ರಿ ಎಮ್ಗಿಂತನೂ ವರ್ಸ್ಟ್ ಅಲ್ಲ. ಇದ್ರಲ್ಲಿ ವರ್ಸ್ಟ್ ಇಲ್ಲದೆ ಹೊಡೆತ ಕೊಡೋದು. ಅಂದ್ರೆ ಯಡಿಯೂರಪ್ಪ ಉಳ್ಕೊಂಡ್ರು, ಮೈತ್ರಿ ತೀರ್ಕೊಂಡ್ರು. ಆಮೇಲೆ ನೀವು ಮಂದಾಕಿಣಿ, ಮಧುಬಾಲ, ಮಹಿಮಾ ಚೌಧರಿ, ಮನೀಷಾ ಕೊರಾಲು, ತುಂಬಾ ನೀನಾ ಗುಪ್ತಾ, ಇವಳು ಮಮತಾ ಕುಲಕರ್ಣಿ, ಮೋನಿಕಾ ಬೇಡಿ, ನರ್ಗೀಸ್ ಬೇಗ ಸಿಗ್ತದೆ. ಎಮ್ಮಿದ್ದ ಹುಡುಗಿಯರು ಯಾರು ಒಂದು ಅವ್ರ ಲೈಫ್ ಇರಲ್ಲ, ಜೀವನ ಗಂಡನಿಗೆ ದಾಂಪತ್ಯ ಜೀವನ ಸರಿಯಾಗಿರಲ್ಲ. ಎಮ್ಎನ್ ಅಲ್ಲಿ ಹೆಣ್ಮಕ್ಳು ರಿಸ್ಕ್ ತಗೊಳ್ಳೋದು ಬೇಡ. ಮಹಾದೇವಿ, ನೀಲಾಂಬಿಕಾ, ಮಹಾಲಕ್ಷ್ಮಿ, ಎಲ್ಲ ನಿರ್ಮಲಾ, ಎಲ್ಲ ಆ ಹೆಸರು ಪರ್ಮನೆಂಟ್. 90% 95% ಆ ಹೆಸರಿನವ್ರು ಯಾರು ಸುಖವಾಗಿಲ್ಲ ದಾಂಪತ್ಯ. ಇವತ್ತು ನಮ್ಮ ನರೇಂದ್ರ ಮೋದಿ ಅವ್ರಿಗೂ ದಾಂಪತ್ಯ ಜೀವನ ಇಲ್ಲ. ಹೌದು. ಆಮೇಲೆ ಮೋಹನ್ ಭಾಗವತ್ ಅವರು ಸಹ ಅನ್ಮ್ಯಾರಿಡ್ ಸ್ಟಿಲ್. ಮಾಯಾವತಿ, ಮಮತಾ ಬ್ಯಾನರ್ಜಿ ಅವರು ಅನ್ಮ್ಯಾರಿಡ್ ಸ್ಟಿಲ್. ನಿತ್ಯಾನಂದ ಸ್ವಾಮಿ ಓಡೋದ, ನೀರವ್ ಮೋದಿ ಓಡೋದ. ಕಮ್ಮಿ ಗಂಡಸರಲ್ಲಿ ಪರ್ಸೆಂಟ್ ಕಮ್ಮಿ, ಹೆಣ್ಮಕ್ಳಿಗೆ ಮಾತ್ರ ಪರ್ಸೆಂಟೇಜ್ ಬಹಳ ಇದೆ. ಸರಿ ಗುರುಜಿ, ಇನ್ನು ಒಂದು 2-3 ಹೆಸರುಗಳು ಕೊಡೋದಾದ್ರೆ, ಒಂದು ಹೊಂದಾಣಿಕೆ ಆಗುವಂತ ಬೆಸ್ಟ್ ಹೆಸರುಗಳು ಅಂತ ದಂಪತಿಗಳು. ಅಂದ್ರೆ ಈ ನೋಡಿ, ಎ ಇದ್ರೆ ಎ ಪ್ಲಸ್ ಲೆಟ್ರು, ಆ ಎ ಲೆಟರ್ ಹುಡುಗಿಯನ್ನ ಅಲ್ಲಿ ಪ್ಲಸ್ ಪ್ಲಸ್ ಮೈನಸ್ ಆಗತ್ತೆ. ಮತ್ತೆ ಎಮ್ನವ್ರು ಎನ್ನೋರು ಇದ್ರೆ ನೀವು ಎಮ್ ಎನ್ ಕೊಡ್ಬಹುದು. ಎಮ್ನವರು ಎಮ್ ಅನ್ನ ಮದುವೆ ಆಗಬಹುದು. ಎನ್ನವರು ಎಮ್ ಎನ್ ಅವ್ರು ಮದುವೆ ಆಗಬಹುದು. ಅಂದ್ರೆ ಮೈನಸ್ ಮೈನಸ್ ಸೇರಿ ಪ್ಲಸ್ ಆಗುತ್ತೆ ಅಂತ. ಏನೇಳಿ, ಇವಾಗ ಎಮ್ ಅವ್ರನ್ನೇ ಮದ್ವೆ ಆದ್ರೆ ಮೈನಸ್ ಮೈನಸ್ ಸೇರಿ ಪ್ಲಸ್ ಆಗುತ್ತೆ ಅಂತನಾ? ಪ್ಲಸ್ ಆಗುತ್ತೆ. ಅದೇ ಪ್ಲಸ್ ಲೆಟರ್ ನಲ್ಲಿ ಮದುವೆ ಆದ್ರೆ ಪ್ಲಸ್ ಪ್ಲಸ್ ಅಭಿಷೇಕ್ ಬಚ್ಚನ್, ಐಶ್ವರ್ಯ ಆಗ್ಬರುದಿಲ್ಲ. ರಕ್ಷಿ ಶೆಟ್ಟಿ, ರಶ್ಮಿಕಾ ಮಂದಣ್ಣ ಆಗ್ಬರುದಿಲ್ಲ. ಇನ್ನು ತುಂಬಾ ಇದೆ. ರಾಗ ಆರ್ ಆಗುದಿಲ್ಲ. ಅವ್ರೇನ್ ಮಾಡ್ಬೇಕು, ಅವಳು 6 ಲೆಟರ್ ಇದೆ. SPRAH. ಈಗ ಹಾಗಾದ್ರೆ ಈಗ ಎ ಮತ್ತೆ ಎಂ ಇವಾಗ ಒಂದು ಪ್ಲಸ್ ಮತ್ತೆ ಇನ್ನೊಂದು ಮೈನಸ್ ಆದ್ರೆ ಹೇಗಿರುತ್ತೆ ಅಂತ? ಎಂ ಆದ್ರೆ ಎಂ ಅರ್ಥ ಕೊಡುತ್ತೆ. ಅಶೋಕ್ ಅವರು ಎ ಇಂದ ಸ್ಟಾರ್ಟ್, ಅಶೋಕ್ ಅಂತ ತಿಳ್ಕೊಳ್ಳಿ. ಎಂ ಇಂದ ಮಂಜುಳಾ, ಮೋಹಿನಿ ಅಂತ ತಿಳ್ಕೊಳ್ಳಿ. ಅವು ಗಂಡಿಗಳು ಹಾಸಿಗೆ ಪ್ಯಾರಲಿಸಿಸ್ ಆಗುವಂತದ್ದು, ಹಾಸಿಗೆ ಅಂತದ್ದು ಇದು ಜಾಸ್ತಿ. ಸೊ ಹಾಗಾದ್ರೆ 6 ಲೆಟರ್ ಮದುವೆ ಆಗಬಹುದು. SPRAH 6 ಲೆಟರ್, ಎ ಅವರು ಉಳಿದ 6 ಲೆಟರ್, ಬಿ ಅದೇ ಎಸ್ ಅವರು ಏನು ಮದುವೆ ಆಗ್ಬೋದು, ಮತ್ತೆ ಉಳಿದ 5 ಲೆಟರ್ ಮದುವೆ ಆಗ್ಬೋದು. ಹಾಗಾದ್ರೆ ಅದೇ ಎಂ ಅನ್ನುವಂತ ಅಕ್ಷರದವರು ಎಂ ಅವ್ರನ್ನೇ ಮದ್ವೆ ಆದ್ರೆ ಒಳ್ಳೇದು ಅಂತ. ಹಾ, ಅಲ್ಲಿ ನೋಡಿ ನಿಮ್ಗೆ ಎಕ್ಸಾಂಪಲ್ ಮನೋರಮಾ ಮಧುರಾಜ್, ಮಲ್ಪೆ ಮನೋರಮಾ ಮಧುರಾಜ್ ಸಕ್ಸಸ್ಸಿವ್ ಇದ್ರು ಅವರು. ಆಮೇಲೆ ಮಂಜು ಕುಮಾರಿ, ಮುಲಾಯಂ ಸಿಂಗ್ ಯಾದವ್, ಮಾಲತಿ ದೇವಿ, ನಿತೀಶ್ ಕುಮಾರ್, ಮಹೇಶ್ ಬಾಬು, ನಮ್ರತಾ ಶಿರೋಡ್ಕರ್, ಸಿದ್ದು ನವಜೋತ್ ಕೌರ್, ಹೀಗೆ ಇದು ಮಹೇಶ್ ಬಾಬು, ನಮ್ರತಾ ಶಿರೋಡ್ಕರ್ ಎಲ್ಲ ಹೀಗೆ. ಎಂ ಎನ್ ಅವರು ಮದುವೆ ಸುಖವಾಗಿದ್ದಾರೆ. ಮತ್ತೇನು ನಡೀತು, 2 ಈಕ್ವಲ್ ಲೆಟರ್, ಈಕ್ವಲ್ ಮೈನಸ್ ವೈಬ್ರೇಷನ್ ಲೆಟರ್. ಸರಿ ಗುರುಜಿ, ಇನ್ನು ಈ ಗಂಡ ಹೆಂಡತಿಯರು ಒಂದು ಪೆಟ್ ನೇಮ್ಸ್ ಅಲ್ಲಿ ಕರ್ಕೊಂತಾ ಇರ್ತಾರೆ. ಇವಾಗ ಚಿನ್ನಿ ಅಂತ ಆಗಿರ್ಬೋದು, ಆತರ ಬೇರೆ ಬೇರೆ ಪೆಟ್ ನೇಮ್ಸ್ ಅಲ್ಲಿ. ಸೊ ಅದು ಪ್ರೀತಿಯಲ್ಲಿ ಕರ್ಕೊತಾರೆ. ಅದರಲ್ಲಿ ಪುಟ್ಟ ಅಂದ್ರೆ ಪುಟ್ಟ ಅಡ್ಡಿಲ್ಲ,
ಬಂಗಾರು ಒಡ್ಡಿಲ್ಲ, ಸೋನು ಒಡ್ಡಿಲ್ಲ, ಸೋನು ಸೂಪರ್. ಹ್ಮ್ ಅದೇ ಚಿನ್ನು ಮುನ್ನು ಕರಿವಾರ್, ಹಾ ಚಿನ್ನು ಮುನ್ನು ಕರಿವಾರ್. ಹ್ಮ್ ಈ ರೀತಿ ಪೆಟ್ ನೇಮ್ಸ್ ಇಂದ ಕರೆದ್ರೆ ಕೆಟ್ಟದು ಅಂತ, ಚಿನ್ನು ಅಂತೆಲ್ಲ ಕರೆಯೋದ್ರಿಂದ ಅಪಾಯ ಅಂತ. ವಿಜಯರಾಘವ ಹೆಂಡತಿ ಹೆಸರು ಸ್ಪಂದನ, ಹ್ಮ್ ಅವರು ಚಿನ್ನು ಚಿನ್ನಿ ಏನೋ ಅಂತ ಕರಿತಾ ಇದ್ರು, ಕರೆದು ಹ್ಮ್ ಪಾಪ ಅವರು ಲೇಡಿ ತೀರ್ಕೊಂಡ್ರು. ಹಾಗೆ ಹ್ಮ್ ಹ್ಮ್ ಒಳ್ಳೆಯಲ್ಲ. ಎಕ್ಸಾಂಪಲ್ ಹೇಳಿದ್ದ ನಿಮಗೆ. ಈಗ ಮದುವೆಗಿಂತ ಮುಂಚೆ ಕೆಲವರು ಈಗ ಕಾಲೇಜಲ್ಲಿ ಅಥವಾ ಕೆಲಸಕ್ಕಿದ್ದಾಗ ಇನ್ನೊಬ್ಬರನ್ನ ಪ್ರೀತಿಸ್ತಿರ್ತಾರೆ. ಸೊ ಪ್ರೀತಿಯ ಮೂಲಕನೂ ಒಬ್ಬ ವ್ಯಕ್ತಿಯ ಒಂದು ಏನು ಎಂಟ್ರಿ ಆಗತ್ತೆ ಒಬ್ರು ಲೈಫಿಗೆ. ಸೊ ಅದು ಕೂಡ ಅವ್ರ ಭವಿಷ್ಯನ ಚೇಂಜ್ ಮಾಡುತ್ತಾ ಹೇಗೆ ಅಂತ? ಅದು ಹೇಗಂದ್ರೆ ಒಟ್ಟು ಬರೇ ನೀವು ದೋಸ್ತಿ ಮಾಡಿದ್ರು ಆಗುದಿಲ್ಲ. ಸಂಬಂಧ ಫಿಸಿಕಲ್ ರೇಸ್ ಇದ್ರೆ ಮಾತ್ರ. ಫಿಸಿಕಲ್ ರೇಸ್ ಇದ್ರೆ ಅದು ಕೆಟ್ಟ ಪರಿಣಾಮ ಬೀಳುತ್ತೆ, ಒಳ್ಳೆ ಪರಿಣಾಮ ಬೀಳುತ್ತೆ. ಓಕೆ ಗುರುಜಿ, ಈ ಬಗ್ಗೆ ಸಾಕಷ್ಟು ಮಾತಾಡೋಣ. ಇದ್ರೆ ನನ್ನ ಪ್ರಭಾವ ಬೀಳುತ್ತೆ ಅವರಿಗೆ, ಅಥವಾ ಜೆ ಅಥವಾ ಇದ್ರೆ ಅವ್ರಿಗೆ ಹೆಲ್ಪ್ ಸಿಗತ್ತೆ, ಅವ್ರಿಗೆ ಹೆಲ್ಪ್ ಸಿಗತ್ತೆ. ಓಕೆ ಗುರುಜಿ, ಈ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋಣ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಹೆಸರಿನ ಪ್ರಾಮುಖ್ಯತೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಎಸ್ ಗುರುಜಿ, ನಾವು ಈ ಹೊಂದಾಣಿಕೆ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಜಿ ಮತ್ತು ಎಸ್ ಅಕ್ಷರ ಹೊಂದಾಣಿಕೆ ಆಗತ್ತಾ ಅಂತ? ಜಿ ಮತ್ತು ಎಸ್. ಜಿ ಎಸ್ ಆಗಲ್ಲ, ಪಿ ಎಸ್ ಆಗುತ್ತೆ. ಟಿ ಎಸ್, ಓಕೆ. ಪಿ ಎಸ್ ಪ್ರಜ್ವಲ್. ಪಿ ಎಸ್, ಓಕೆ. ಹಾ, ಪಿ ಎಸ್ ಹೊಂದಾಣಿಕೆ ಆಗುತ್ತೆ, ಪಿ ಆರ್ ಹೊಂದಾಣಿಕೆ ಆಗುತ್ತೆ. ಜಿ ಅಂದ್ರೆ ಈ ಜಿ ಇದೆಯಲ್ಲ, ಇದು ಒಂಥರ ಸಮುದ್ರ ಕೊರೆತ ಇದ್ದಂಗೆ, ಸ್ವಲ್ಪ ಕರ್ಕೊಂಡು ಹೋಗುತ್ತೆ. ಗಣ್ಣ ಆರೋಗ್ಯ ನದಿ ಇರ್ತದೆ. ಜಿ ಗೀತಾ ಅಂತೀವಿ, ಗೀತಾ ಜಿ ಇಂದ ಗೀತಾ ಸ್ಟಾರ್ಟ್ ಆಗುತ್ತೆ. ಶಿವರಾಜ್ ಕುಮಾರ್ ಆರೋಗ್ಯ ಹೆಂಗಾಗಿ ಗೊತ್ತಿದೆ ನಿಮ್ಗೆ? ಹೌದು. ಅರ್ಜುನ್ಯ 33 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು ಅವ್ರಿಗೆ. ಅಟ್ಯಾಕ್ ಆಯ್ತು 33ಕ್ಕೆ. ಅವ್ರ ಹೆಂಡತಿ ಹೆಸರು ಗೀತಾ. ಆಮೇಲೆ ನಮ್ಮ ಹಿಂದಿಯಲ್ಲಿ ಅವರು ಕೊರಿಯೋಗ್ರಾಫರ್ ಇದ್ದಾರೆ, ಗೀತಾಮ ಅಂತ. ಆಮೇಲೆ ಸುಷ್ಮಿತಾ, ತುಷಾರ್, ಈ ಉಚ್ಚಾರ ಬರುತ್ತೆ. ಎಲ್ಲ ಮ್ಯಾರೇಜ್ ಲೇಟು, ಮಕ್ಕಳಾಗುದಿಲ್ಲ, ಇಂಥ ಪ್ರಾಬ್ಲಮ್ಗಳು ಜಾಸ್ತಿ ಇರುತ್ತೆ. ಈಗ ಅದಕ್ಕೆ ಆ ವೈಬ್ರೇಷನ್ ನ ಹೆಸರು ಕೊಡೋ ನಾವು ಕಮ್ಮಿ ಮಾಡ್ಕೋತೇವೆ. ಹೊಸದಾಗಿ ನಾಮಕರಣ ಮಾಡುವುದು. ಪಾಪ ಆಲ್ರೆಡಿ 18 ವರ್ಷ ಆಗಿರುತ್ತೆ, ಪಾಸ್ಪೋರ್ಟ್ ಎಲ್ಲ ಇರುತ್ತೆ, ಎಲ್ಲ ಡಾಕ್ಯುಮೆಂಟ್ ಎಲ್ಲ ಚೇಂಜ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮಲ್ಲಿ ಅಕ್ಷರ ಥೆರಪಿ ಅಂತ ಮಾಡ್ತೀವಿ. ಥೆರಪಿ ಅಂದ್ರೆ ಆ ಹಳೆ ಹೆಸರಾಗೇ ಇರುತ್ತೆ, ನಾವೊಂದು ಹೊಸ ಹೆಸರನ್ನ ಕೊಟ್ಟು ಆ ಹಳೆ ಹೆಸರಿನಲ್ಲಿರುವಂತ ಮೈನಸ್ ವೈಬ್ರೇಷನ್ ತಿಕ್ಕಿ ತೆಗಿತೀವಿ, ರಬ್ ಮಾಡುವಂತ ಸಿಸ್ಟಮ್. ಓಕೆ ಗುರುಜಿ, ಈಗ ಒಬ್ರು ಕಾಲರ್ ಇದ್ದಾರೆ, ರಶ್ಮಿ ಅಂತ. ಅವ್ರಿಗೆ ಮದುವೆ ಆಗಿಲ್ಲ. ಅವರ ನಮಸ್ತೆ ರಶ್ಮಿ ಅವರೇ. ನಮಸ್ತೆ ಮೇಡಮ್, ರಶ್ಮಿ ಅಂತ. ಹಾ, ಗುರುಜಿ ಇದ್ದಾರೆ, ಮಾತಾಡಿ. ಓಕೆ, ನಮಸ್ತೆ ಸರ್. ರಶ್ಮಿ. ಹಾ, ರಶ್ಮಿ ಸರ್, ರಶ್ಮಿ. ಅವ್ರ ತಂದೆ ಹೆಸರು ಚಿನ್ನಸ್ವಾಮಿ, ತಾಯಿ ಹೆಸರು ಹೇಳಿ ರಶ್ಮಿ ಅವರೇ. ಜಯಮ್ಮ ಅಂತ. ಜಯಮ್ಮ ಅಂತ. ಜಯಮ್ಮ ಅವ್ರ ಜಯಮ್ಮ ಬಹಳ ಸ್ಟ್ರಾಂಗ್ ಲೇಡಿ. ಜಯಮ್ಮ ಅವ್ರ ತಾಯಿ. ಓಕೆ ಓಕೆ, ಬೇಕಾದ್ರೆ ಕೇಳಿ ಅವರಿಗೆ. ಜಯಮ್ಮ. ರಶ್ಮಿಯಲ್ಲಿ 6 ಸ್ಟಾರ್ಟಿಂಗ್ ಲೆಟರ್ ಚೆನ್ನಾಗಿದೆ, ಎಂಟ್ರನ್ಸ್. ಹಣಕಾಸಿ ಕೊರತೆ ಬರಲ್ಲ ಅವ್ರವ್ರಿಗೆ. ಆದರೆ SH ಮತ್ತೆ NI ಇದೆಯಲ್ಲ, ಸೊ ಪ್ರೀತಿಯ ಬಲ ಬೀಳುವಂತ ಚಾನ್ಸ್ ಇದೆ. ಇವ್ರಿಗೆ ಮದುವೆ ಆಗಿದೆಯಾ? ಇಲ್ಲ, ಮದುವೆ ಆಗಿಲ್ಲ. ಪ್ರೀತಿಯ ಬಲ ಬಿದ್ದು ಮೋಸ ಹೊಂದಿರ್ತಾರೆ. ಪ್ರೀತಿ ಬಲ ಬಿದ್ದು ಮೋಸ ಹೊಂದಿರೋ ಹೋಗುವಂತ ಚಾನ್ಸ್ ಇರುತ್ತೆ. ಮತ್ತೆ ಹಣಕಾಸಿಗೆ ಅಂತ ತೊಂದರೆ ಇಲ್ಲ ರೀ. ಮತ್ತೆ ಒಳ್ಳೆ ಗುಣ, ಒಳ್ಳೆ ಲವಿಂಗ್ ನೇಚರ್ ಇದ್ದಾರೆ, ಎಲ್ಲ ತೊಂದರೆ ಇಲ್ಲ. ಇವರು ಯಾರ ಹೆಸರಲ್ಲಿ SH ಇರುತ್ತೆ ಅವ್ರ ಮದುವೆ ಆಗಬಾರ್ದು. SH ಇದೆ, ಪ್ರೀತಿಗೆ ಪ್ಲಸ್. ಅಂದ್ರೆ ಎಕ್ಸಾಂಪಲ್ ಶರತ್ ಆತರ. ದರ್ಶನ್ SH ಇದೆ, ವಿಜಯಲಕ್ಷ್ಮಿ SH ಇದೆ, ರಕಿ ಶೆಟ್ಟಿ, ಶಿವಗಣ, ಅಭಿಷೇಕ್ ಅಂದ್ರೆ ನಿಮ್ಮ ಹೆಸರಲ್ಲಿ SH ಇರೋದ್ರಿಂದ ನೀವು ನಿಮ್ಮ ಸಂಗಾತಿಯ ಹೆಸರಲ್ಲಿ ಕೂಡ SH ಇರಬಾರ್ದು ಅಂತ. ಅದೇನು ಪ್ರೀತಿ ಅರ್ಥ ಆಗುತ್ತೆ. ಒಬ್ಬರ ಹೆಸರಲ್ಲಿ ಮಾತ್ರ ಇರಬೇಕು, ಇಬ್ಬರ ಹೆಸರಲ್ಲಿ ಇರಬಾರ್ದು. ಯಾರ ಮದುವೆ ಆದ್ರೂ ಶವ ಉಚ್ಚಾರ ಇರಬಾರ್ದು. ಓಕೆ ಗುರುಜಿ, ಇನ್ನು ಇವರ ತಂದೆಯವ್ರ ಬಗ್ಗೆ ಕೂಡ ಕೇಳಬೇಕು ಅಂತಿದ್ದಾರೆ. ಚಿನ್ನಸ್ವಾಮಿ ಅಂತ ಅವ್ರ ಹೆಸರು. ಮತ್ತೆ ತಾಯಿ ಜಯಮ್ಮ. ಆಯ್ತು, ಜಯಮ್ಮ ಅಂತ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದ್ರಿ. ಚಿನ್ನಸ್ವಾಮಿ ಆರೋಗ್ಯ ಆಪರೇಷನ್ ಆಗಿದೆ, ಈ ಕಡೆ ಆಪರೇಷನ್ ಸರ್ಜರಿ ಆಗಿದೆ ಅಂತ. ರೀಸೆಂಟ್ಲಿ ಕಣ್ಣು ಆಪರೇಷನ್ ಆಗಿದೆ, ಮತ್ತೆ ಕಣ್ಣು ತೊಡೆ ಆಪರೇಷನ್ ಆಗಿದೆ ಸರ್. ಏನ್ ಸರ್ಜರಿ? ಕಣ್ಣು ಆಪರೇಷನ್ ಆಗಿದೆ, ಮತ್ತೆ ತೊಡೆ ಭಾಗದಲ್ಲೂ ಆಪರೇಷನ್ ಆಗಿದೆ.
ಹರಣಿ ಆಪರೇಷನ್ ಹರಣಿಯ ಹರಣಿ ಇಲ್ಲ ಆಪರೇಷನ್ ಇಲ್ಲ ತೊಡೆ ಬಲಗಡೆ ತೊಡೆ ಬಲಗಡೆ ತೊಡೆ ಮಂಡಿಯಿಂದ ಆಪರೇಷನ್. ಮೇಲ್ಭಾಗ. ಹಾ. ಸೊ ಅವರು ನೋಡಿ ಚ ಇಲ್ಲೇ ಇದೆ, ಆಮೇಲೆ ವೈ ಇದೆ, ಚಿನ್ನಸ್ವಾಮಿ ಅಲ್ವಾ, ವೈ ಅಲ್ಲಿ ಕಂಡಿದೆ, ಅಲ್ಲಿ ವೈ ಇದ್ರು ಅಲ್ಲಿ ಆ ಜೆ ಉಂಟಲ್ಲ, ಈಗ ಜಯಲಲಿತಾ, ಜಯಬಾದುರಿ, ಜಯಮಾಲ, ಜಯಪ್ರದ, ನಮ್ಮ ಅಮಿತಾಬ್ ಬಚ್ಚನ್ ಹೆಂಡತಿ ಜಯಮಾಧುರಿ, ಅವ್ರಿಗೆ ಜೆ ಇದ್ರು ಕೂಡ ವೈ ಇದ್ರು ಕೂಡ ಜೆ ಪವರ್ಫುಲ್. 80% ಉಚ್ಚಾರವನ್ನ ವೈ ಉಚ್ಚಾರವನ್ನ ಶಮನ ಮಾಡುತ್ತೆ. ಹಾಗೆ ಆ ಚಿನ್ನಸ್ವಾಮಿಯಲ್ಲಿ ಶಮನ ಮಾಡ್ಲಿಕ್ಕೆ ಲೆಟರ್ ಇಲ್ಲ. 2 ಆಪರೇಷನ್ ಆಯ್ತು. ಮತ್ತೆ ಅವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ತುಂಬಾ ಇದೆ ಇವರಿಗೆ. ವೀಕ್ ಮೈಂಡ್ ತಾಯಿದೇನು ತೊಂದ್ರೆ ಇಲ್ಲ, ತಾಯಿ ಸ್ಟ್ರಾಂಗ್. ಮನೆ ಆಡಳಿತ ಪೂರ್ವ ಚುಕ್ಕಾಣಿ ಪೂರ್ವ ಕೈಯಲ್ಲೇ ಇದೆ. ಓಕೆ ಎಸ್ ಥ್ಯಾಂಕ್ ಯು ರಶ್ಮಿ ಅವರೇ ಕಾಲ್ ಮಾಡಿದ್ದಕ್ಕೆ. ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೇಳಿ ನಮ್ಗೆ. ಎಸ್, ಹೆಚ್ಚಿನ ಮಾಹಿತಿಗೆ ನೀವು ಗುರೂಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಗುರೂಜಿ, ಈ ಕೆಲವರು ಈ ಹೆಸರಲ್ಲಿ ಇನಿಷಿಯಲ್ಸ್ ಇರುತ್ತೆ, ಕೆಲವರು ಮುಂಚೆ ಇಟ್ಕೊಂಡಿರ್ತಾರೆ. ಈಗ ಡಿ.ಕೆ. ರವಿ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು. ಇನ್ನು ಕೆಲವರು ಹೆಸರು ಆದ್ಮೇಲೆ ಇಟ್ಕೋತಾರೆ. ಸೊ ಯಾವ್ದು ಒಳ್ಳೇದು ಅಂತ, ಹೆಸರಿಗಿಂತ ಮುಂಚೆ ಇಟ್ಕೊಳೋದು ಒಳ್ಳೇದಾ ಆಮೇಲೆ? ಡಿಪೆಂಡಿಂಗ್ ಆನ್ ದ ಲೆಟರ್. ಸ್ಟಾರ್ಟಿಂಗ್ ಲೆಟರ್ ಇದ್ರೆ ಒಳ್ಳೇದು, ಪ್ಲಸ್ ಲೆಟರ್ ಇದ್ರೆ ಅಡ್ಡಿಲ್ಲ. ಈಗ ನೋಡಿ, ನಮ್ಮಲ್ಲಿ ಧಾರವಾಡದಲ್ಲಿ ಶಶಿಕುಮಾರ್ ಅಂತ ಪೊಲೀಸ್ ಕಮಿಷನರ್ ಇದ್ದಾರೆ. ಅವ್ರು ಎನ್ ಶಶಿಕುಮಾರ್. ಈ ಎನ್ ಅನ್ನ ನಂತರ ಶಶಿಕುಮಾರ್ ಆಗ ಹಾಕಿದ್ರೆ ಒಳ್ಳೇದು. ಶಶಿಕುಮಾರ್ ಏನಾದ್ರೆ ಬಹಳ ಒಳ್ಳೇದು. ಹಾಗೆ ಮೊನ್ನೆ ADGP ಅವರು ರನ್ಯ ಕೇಸಲ್ಲಿ ತಂದಿದ್ದಾರೆ. ಅವರು ರಾಮಚಂದ್ರ ಕೆ ಮಾಡ್ಕೊಂಡು, ಕೆ ಮೊದಲು ಬರಬಾರ್ದು, ಕೆ ಅಷ್ಟು ಕೆ ರಾಮಚಂದ್ರ. ಆಮೇಲೆ ಸುದೀಪ್ ಅವರು ಹೆಸರು ಸೂಪರ್ ಅಂದ್ರೆ ನೆವರ್ ಎಂಡಿಂಗ್ ಇನ್ಕಮ್, ಅವ್ರಿಗೆ ಅರ್ನಿಂಗ್ ಸಕ್ಸಸ್. ಆದರೆ ಕಿಚ್ಚ ಸುದೀಪ್ ಅಂದಿಟ್ಟು, ಕಿಚ್ಚ ಸುದೀಪ್ ಅಲ್ಲ, ಸುದೀಪ್ ಕಿಚ್ಚ ಮಾಡ್ಕೊಂಡ್ರೆ ಬಾರಿ ಒಳ್ಳೆ. ಕೆ ಮೊದಲು ಬರಬಾರ್ದು ಅಂತ. ಕಲ್ಯಾಣ್ ನಮ್ಮ ಇಂಡಿಯಾದಲ್ಲಿ ಯಾರು ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಮನೆ ಬಾಡಿಗೆ ಮನೇಲಿ ಇರೋದು. ಬೈಕ್ ಇಟ್ಕೊಂಡು ಅಡ್ಡಾಡ್ತಾರೆ ಅವ್ರು, ಎಂತ ಕಷ್ಟ ಹೇಳಿ. ಕೃಣಾಲ್ ಪಾಂಡ್ಯ ಸಕ್ಸಸ್ ಇಲ್ಲ, ಹಾರ್ದಿಕ್ ಪಾಂಡ್ಯ ಸಕ್ಸಸ್, ಅನುರಾಧ ಪಡೋ ಸಕ್ಸಸ್, ಕವಿತಾ ಪಡೋದಿಲ್ಲ, ಕಲ್ಪನಾ ಚಾವ್ಲಾ, ಕೆ ಒಳ್ಳೆಯಲ್ಲ, ಕೆ ದುರಂತಗಳು. ಅದಕ್ಕಾಗಿ ಅವರಿಗೆ ಅದನ್ನ ನಿಮ್ಮ ಮಾಧ್ಯಮದ ಮೂಲಕನೇ ಅವರಿಗೆಲ್ಲ ಮೆಸೇಜ್ ಅನ್ನ ನೀವು ತಲುಪಿಸಬೇಕು ಅಂತ ಕೇಳ್ತೀನಿ. ಓಕೆ ಗುರುಜಿ, ಈಗ ಒಬ್ರು ಕಾಲರ್ ಇದ್ದಾರೆ, ಚಂದ್ರಪ್ಪ ಅಂತ. ನಮಸ್ತೆ ಸರ್. ಮೇಡಮ್ ಚಂದ್ರಮ್ಮ ಅಂತ. ಓಕೆ, ಹೇಳಿ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ಗುರೂಜಿ ಇದ್ದಾರೆ. ನಮ್ಮ ಹುಡುಗ 26 ವರ್ಷ ಮೇಡಮ್, ಮನೋಜ್ ಅಂತ. ಇವರ ಮಗ ಮನೋಜ್ ಅಂತ, 26 ವರ್ಷ. ನಿಮ್ಮ ಹಸ್ಬೆಂಡ್ ಹೆಸರು ಹೇಳಿ? ಮಹಾದೇವ ಅಂತ ಮೇಡಮ್. ಮಹಾದೇವ ಅಂತ ಇವ್ರ ಹಸ್ಬೆಂಡ್ ಹೆಸರು. ಇವ್ರ ಹೆಸರು ಚಂದ್ರಮ್ಮ. ಸೊ ಇವರ ಮಗ 26 ವರ್ಷ ಮನೋಜ್. ಮಹಾದೇವ್ ಅವ್ರು ಆರಾಮಿದ್ದಾರ ಅಂತ ಕೇಳ್ತಿದ್ದಾರೆ ಗುರುಜಿ. ಹಾ, ಆರಾಮಾಗಿದ್ದಾರೆ ಮೇಡಮ್. ಆರಾಮಿದ್ದಾರಾ? ಹೇಳಿ. ಹಾ, ಮಗನ್ ಬಗ್ಗೆ ಕೇಳ್ಬೇಕಿತ್ತು, ಮನೋಜ್ ಅಂತ. ಮನೋಜ್ ಮದುವೆ ಪ್ರಪೋಸಲ್ ಬರ್ತಾ ಇದೆಯಾ? ಮದುವೆ ಆಗಿಲ್ಲ ಮೇಡಮ್. ಏನಾದ್ರು ಪ್ರಪೋಸಲ್ಸ್ ಬರ್ತಾ ಇದೆಯಾ ಅಂತ? ಇನ್ನೂ ಇಲ್ಲ ಮೇಡಮ್, ನೋಡ್ಬೇಕು ಅಂತ ಆಮೇಲೆ ಹೆಂಗೆ ಕೇಳಮ್ಮ ಅಂತ ಮಾಡಿದ್ವಿ. ಇನ್ನು ಬರ್ತಾ ಇಲ್ಲ, ಅದೇ ನೋಡ್ಬೇಕು ಅಂತ ಇದ್ದಾರೆ. ಅದೇ ಮದುವೆ ಬಹಳ ಕೇರ್ಫುಲ್ ಆಗಿ ಮದುವೆ. ಎಂ ಮತ್ತೆ ಎನ್ನಿಂದ ಮದುವೆ ಆಗ್ಲಿ, ಅಥವಾ ಇವರ ಹೆಸರನ್ನ ಚೇಂಜ್ ಮಾಡ್ಕೊಂಡ್ರೆ ಬಾರಿ ಒಳ್ಳೇದು. ಇಲ್ಲಿ ದಾಂಪತ್ಯ ಸುಖ ಇರುದಿಲ್ಲ. ಹೆಂಡತಿ ಬಹಳ ಸ್ಟ್ರಾಂಗ್ ಸಿಗ್ತಾರೆ, ದಾಂಪತ್ಯ ಸುಖ ಇರುದಿಲ್ಲ. ಇವ್ರೇನು ಕಮ್ಮಿ ಇಲ್ಲ, ಇವರು ಸ್ಟ್ರಾಂಗ್ ಇದಾರೆ. ಎಮ್ಮ ಮಹಾದೇವ ಸ್ವಾಮಿ ಜೈ ಇದೆಯಲ್ಲ, ಅದೇ ಕಾಪಾಡಬೇಕು ಅಷ್ಟೇ ಮನೋಜಲ್ಲಿ. ಇನ್ನು ಅವರ ಗಂಡನ ಬಗ್ಗೆ ಕೇಳಿದರೆ ಮಹಾದೇವ ಸ್ವಾಮಿ ಅಂತ ಅವ್ರ ಹೆಸರು. ಅವ್ರ ಬಗ್ಗೆ ಹೇಳಿ ಗುರುಜಿ. ಅದೇ ಅವರು ಅಂದ್ರೆ ಈ ಹೆಣ್ಮಕ್ಳು ಎಮ್ಮೆನಿದ್ರು ಗಂಡನಿಗೆ ಹೊಡ್ತಾ, ಗಂಡನ ಎಮ್ಮೆನಿದ್ರು ಈ ಗಂಡಸಿಗೆ ಹೊಡ್ತಾ. ಅದು ಯಾಕೆ ದೇವರ ಶಾಪ ಹೊರ ಗೊತ್ತಿಲ್ಲ. ಮಹಾದೇವರ ಆರೋಗ್ಯ ಭಯಂಕರ ಏರ್ಪೇರಾಗಿರುತ್ತೆ, ಭಯಂಕರ ಏರ್ಪೇರಾಗಿರುತ್ತೆ. ಮನೋಜ್ ಒಬ್ಬನೇ ಮಗನ ನಿಮಗೆ? ಇಬ್ರು ಮೇಡಮ್, ಇಬ್ರು, ಮಹೇಶ್ ಮತ್ತು ಮನೋಜ್. ಮಹೇಶ್ ಎಲ್ಲ ಎಮ್ಮೆ ಈ ಎರಡು, ಮಹಾದೇವು, ಮಹೇಶ್, ಮನೋಜ್, ಆಮೇಲೆ ಚಂದ್ರಮ್ಮ. ಎಲ್ಲ ಇವರ ಮನೆಯಲ್ಲಿ ಇದ್ದದ್ದನ್ನ ಅನುಭವಿಸ್ಲಿಕ್ಕೆ ಯಾರತ್ರ ಟೈಮ್ ಇಲ್ಲ, ಯಾರತ್ರ ಆರೋಗ್ಯ ಸರಿ ಇಲ್ಲ. ಇನ್ನು ಮುಂದೆ ಸಹ ಬಹಳ ಕಷ್ಟ ಇದೆ ಇವ್ರ ಫ್ಯಾಮಿಲಿಗೆ. ಯಾಕಂದ್ರೆ ತಂದೆ ತಾಯಿ ಮಕ್ಕಳು ಎಲ್ಲ ಮೈನಸ್ ವೈಬ್ರೇಷನ್, ಫುಲ್ ಮೈನಸ್ ನೆಗೆಟಿವ್. ಸೊ ಅವರಿಗೆ ಒಂದು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೇಳಿ ನಮ್ಮ, ಆಯ್ತಾ? ಸರಿಮಾ, ನೀವು ಗುರುಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪರಿಹಾರವನ್ನ ಅವ್ರು ತಿಳಿಸ್ತಾರೆ. ಥ್ಯಾಂಕ್ ಯು ಕರೆ ಮಾಡಿ. ಮಕ್ಕಳು ಇಬ್ಬರದ್ದು ತ್ರಾಸಿದೆ ಅಂತ, ಒಳ್ಳೆ ಹೆಸರಲ್ಲ.
ಸರಿ ಗುರುಜಿ. ಆಯ್ತು ಮೇಡಮ್. ಇನ್ನು ಗುರುಜಿ ಕೀರ್ತಿ ಅನ್ನೋ ಹೆಸರು ಹೇಗಿದೆ ಅಂತ? ಕೀರ್ತಿ ಕಿರಿಕೀರ್ತಿ ಅಂತ ಬರೀಲ್ಲ, ಕಿರಿಕೀರ್ತಿ ಅಂತ ಬರೀದಾರಲ್ಲ ಚಾನಲ್ ಓಪನ್ ಮಾಡಿ. ಹೌದು. ಕೀರ್ತಿ ಕಿರಿಕ್ ಮಾಡ್ಕೋತಾರ ಅವರು. ಹ್ಮ್ ಅವ್ರದ್ದು ಮದುವೆ ಕ್ಯಾನ್ಸರ್ ಆಗಿ ಏನಾಗಿ 2ನೇ ಮದುವೆ ಆಯ್ತು ಏನು ಸುದ್ದಿ. ಹ್ಮ್ ಹ್ಮ್ ಕಿರಿಕಿರಿ. ಕೀರ್ತಿಯಲ್ಲಿ ನೋಡಿ ಕೆ ಸ್ಟಾರ್ಟ್ ಆಗಿದೆ, ಡಬಲ್ ಇ ಹ್ಮ್ ಡೆವಲಪ್ಮೆಂಟ್ ಹೇಳ್ಕೊಂಡು ತಿ ವಿಚಾರ ಇದೆ. ಹ್ಮ್ ತ ಇದ್ರೆ ಗಂಟಕ, ತಿ ಇದ್ರೆ ಗಂಡನ ಅಥವಾ ಹೆಂಡತಿಯ ಬಾಳನ್ನ ಹಾಳು ಮಾಡುವಂತ ಆಯುರ್ವೇದ ನಾಶ ಅಂತ ಹೆಸರು. ಇದು ಫುಲ್ ಕೀರ್ತಿ ಫುಲ್ ಮೈನಸ್. ಹ್ಮ್ ಏನೋ ಮಾಡ್ತಾ ಇದ್ದಾರೆ, ಈ ಒಂದು ಫಿಕ್ಸ್ ಮಾಡೋದಿಲ್ಲ ಅವರು. ಹ್ಮ್ ಇವತ್ತೊಂದು 6 ತಿಂಗಳು ಬಿಟ್ಟು ಇನ್ನೊಂದು ಮಾಡ್ತಾ ಹೋಗ್ತಾರೆ. ಒಂದೊಂದೇ ಸ್ಟಿಕ್ಕಾಗಿ ಚಂಚಲ ಮನಸ್ಸು, ಹ್ಮ್ 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 ಫುಲ್ ಚಂಚಲ ಮನಸ್ಸು. ಕಂಟಕಗಳಿದಾವೆ ಅವ್ರಿಗೆ, ಕೆ ಇಂದನೂ ಇದೆ, ತ ಇಂದನೂ ಇದೆ. ಹ್ಮ್ ಹ್ಮ್ ಆಮೇಲೆ ಕೆಲ್ಸಗಳೆಲ್ಲ ಹೆಲ್ಡಪ್ ಆಗುತ್ತೆ. ಯಾರಿಗೆ ಹಣ ಕೊಟ್ಟರೆ ವಾಪಸ್ ಬರಲ್ಲ, ಯಾರು ತಗೊಂಡ್ರೆ ಈಗ ಕೊಡ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ. ಸೊ ಕೀರ್ತಿಯವರು ನಮ್ಮನ್ನ ಬಂದು ಒಂದು ಫೋನ್ ಮಾಡಿ, ಫೋನಲ್ಲಿ ಅಥವಾ ಪರ್ಸನಲ್ ಬಂದು ಭೇಟಿ ಆದ್ರೆ ಅವ್ರಿಗೆ ಪರಿಹಾರ ಎಲ್ಲದಕ್ಕೂ ಇದೆ. ಏನು ಪರಿಹಾರ ಎಲ್ಲ ಇದೆ. ಅದು ನೀವು ನಮ್ಮನ್ನ ರೀಚ್ ಮಾಡೋದ್ರಲ್ಲಿ ಡಿಪೆಂಡ್ ಇತ್ತು. ಆಯ್ತಾ ಗುರುಜಿ, ಇನ್ನು ಇವರ ಹೆಸರು ಅದೇ ಫುಲ್ ನೆಗೆಟಿವ್ ಇದೆ ಅಂತ ಹೇಳಿದ್ರಿ. ಇನ್ನು ಇವರು ಯಾವ ವ್ಯಕ್ತಿಯ ಜೊತೆ, ಯಾವ ಹೆಸರಿನ ವ್ಯಕ್ತಿಯವ್ರ ಜೊತೆ ಮದುವೆ ಆದ್ರೆ ಪಾಸಿಟಿವ್ ಆಗುತ್ತೆ ಇವ್ರ ಲೈಫ್ ಅಂತ? ಕೆ ಅವ್ರನ್ನೇ. ಇಂದ ಕವಿತಾ ಕಲ್ಯಾಣಿ ಈ ತರ ಕೆ ಇಂದ ಮದುವೆ ಆದ್ರೆ ಅವ್ರಿಗೆ ಒಳ್ಳೇದು. ಇಲ್ಲ ಅಂದ್ರೆ ಈಗ ತಮ್ಮ ಹೆಸರು change ಕೀರ್ತಿ ಮಾಡ್ಕೊಂಡು ಅಂತ ಫೀಮೇಲ್ ಹೆಸರು ಇದ್ರೆ ಅವರು ಯಾವ ಯಾವ ಹೆಸರಿಂದ ಮದುವೆ ಆದ್ರೆ ಒಳ್ಳೇದು ಅಂತ? ಕೆ ಅಕ್ಷರದಿಂದನೇ ಆದ್ರೆ ಒಳ್ಳೇದು ಅಂತ? ಕೀರ್ತಿ ಹುಡುಗ ಹೆಣ್ಮಕ್ಳ ಕೀರ್ತಿ ಬಂದ್ರನ ಹೇಳ್ತಾ ಇರೋದು. ಹ್ಮ್ ಬಹಳ ಕಡಿಮೆ ಆತರ ಬರೋದು. ಹ್ಮ್ ಕೀರ್ತಿ ಹುಡುಗ ಇರ್ತಾರೆ. ಕನ್ನಡದಲ್ಲಿ ಒಬ್ರು ವಿಲನ್ ಇದೆ ನೋಡಿ, ಅವರು ಬಿಗ್ ಬಾಸ್ ಅಲ್ಲಿ ಬಂದಿದ್ದೆ ಅವ್ರ ಮಗ ಧರ್ಮ ಕೀರ್ತಿ. ವಿಲನ್ ಹಾ, ಕೀರ್ತಿರಾಜ್. ಧರ್ಮ ಕೀರ್ತಿ. ಅವ್ರದ್ದು ಒಲವಿನ ಹುಡುಗರ ಪಿಕ್ಚರ್ ಇದ್ರು ನೋಡಿ, ಅಂಬರೀಷ್ ಅವರೊಟ್ಟಿಗೆ. ಅವರು ಕೀರ್ತಿರಾಜ್. ಅವರು ಆರೋಗ್ಯ ಸರಿ ಇಲ್ಲ ಅವರು. ಬಟ್ ಅವ್ರ ಹೆಂಡತಿ ಪವರ್ಫುಲ್ ಇದೆ. ನೆನಪಿಲ್ಲ ನಂಗೆ. ಅವರು ಪ್ರೆಸ್ಟೆಟ್, ಅವ್ರ ಹೆಂಡತಿ ಪ್ರೆಸ್ಟೆಟ್ ಅಲ್ಲೇ ಇದೆ ಸೂಪರ್. ಆಮೇಲೆ ರವಿಚಂದ್ರನ್ ಅವ್ರ ಮಗ ಮನೋರಂಜನ್. ಒಂದು ಪಿಕ್ಚರ್ ಐತೆ ಮುಗಿದಲ್ಲೇ. ಫಾದರ್ ಇವರು ವಿ ರವಿಚಂದ್ರನ್, ವೀರಸ್ವಾಮಿ ರವಿಚಂದ್ರನ್. ವಿ ಒಳ್ಳೆ ಪವರ್ ಬರ್ತದೆ. ವಿ ಮೊದ್ಲಾಕಿದ್ರು ವಿ ರವಿಚಂದ್ರನ್. ಸೊ ಅಪ್ಪ ಇಷ್ಟು ಮಕ್ಕಳು ಏನು ಮಾಡಿಲ್ಲ. ಮಕ್ಕಳ ಸರಿಯಾಗಿನೇ ಅಪ್ಪ ಪೂರ ದಿವಾಳಿ ಆಗಿದ್ದು. ಮಕ್ಕಳಿಗೆಲ್ಲ ಫಿಲ್ ಮಾಡಕ್ ಹೋಗಿ, ಮಕ್ಕಳ ಡೆವಲಪ್ಮೆಂಟ್ ಹೋಗಿ. ಆಮೇಲೆ ಜಗ್ಗೇಶ್ ಅವರ ಬ್ರದರ್ ಕೋಮಲ್ ಕೆ ಸಕ್ಸಸ್ಫುಲ್ ಅಣ್ಣಂಗ್ ಕಂಪೇರ್ ಮಾಡ್ಕರ್ಮಿ. ಆಮೇಲೆ ಜಗ್ಗೇಶ್ ಅವರ ಮಗ ಒಬ್ಬ ಇದ್ದಾನೆ, ಆಕ್ಸಿಡೆಂಟ್ ಆಗಿತ್ತು ನೋಡಿ ಅವ್ರಿಗೆ. ಎತ್ತಿರಾಜ್ ಏನೋ ಇದೆ, ಯತಿರಾಜ್ ನೋಡಿ. ಸಿದ್ದರಾಮಯ್ಯ ಅವ್ರ ಮಗ ಇದ್ದಾರೆ ಎತ್ತಿಂದ್ರ ಅಂತ. ಚೀಫ್ ಮಿನಿಸ್ಟರ್ ಮಕ್ಕಳಾದ್ರೆ ಹೆಂಗಿರ್ತಾರೆ, ಚಾರ್ಮಿಂಗ್ ಆಗಿ ಆತರ. ಸೊ ಆತರ ಮಾಡಿ ಬರಲದು, ಆ ಹೆಸರು ಆತರ ಮಾಡುತ್ತೆ. ಆಮೇಲೆ ಅವರಿಗೆ ಆರೋಗ್ಯ ಸಮಸ್ಯೆ ಭಾರಿ ಇದೆ. ಬೇಕಾದ್ರೆ ಕೇಳಿ ಅವರಿಗೆ ಪರ್ಸನಲಿ ಹೋಗಿ ಕೇಳಿ. ಅವ್ರ ಸಿಕ್ಕಾಡಿ ಆರೋಗ್ಯ ಸಮಸ್ಯೆ ಇದೆ, ಪ್ರಾಬ್ಲಮೆಟಿಕ್ ಪರ್ಸನ್. ಆಮೇಲೆ ವಿಜಯೇಂದ್ರ ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರ, ಅವ್ರಿಗೂ ಸಹ ಕೋರ್ಟು ಕಚೇರಿ ಅಂತ ಅಡ್ಡಾಡು ಬಲಿಸಿ ಬರ್ತದೆ. ಇದೆ ವಿಜಯೇಂದ್ರಲ್ಲಿ ವಿ ಕಾಮನ್, ಅಲ್ಲಿ ಜೆ ಇದೆ. ಅವರಿಗೆ ದುಡ್ಡು ಗಿಡ್ಡು ಜಾಸ್ತಿ ಹೋಗುದು ಸಿಕ್ಕಾಪಟ್ಟೆ ಇದೆ. ಮಾತ್ರ ಬಂದ್ಬಿಡಲ್ಲ. ವಿನಯ್ ಗುರೂಜಿ ಅಂತಿದ್ರೆ ಅವಧೂತ್ರೊಬ್ರು, ಅವ್ರಿಗೂ ಅಪವಾದಗಳೆಲ್ಲ ಬಹಳ ಬರುತ್ತೆ. ಈಗ ಸೋಷಿಯಲ್ ಅಪರಾಧ ನಮ್ಮ ವಿಜಯೇಂದ್ರ ಅವರಿಗೆ ಪೊಲಿಟಿಕಲ್ ಅಪವಾದಗಳು ಬಹಳ ಬರ್ತವೆ. ಇನ್ನು ಗುರುಜಿ, ಕೆ ಅಕ್ಷರದವರು ಕೆ ಅವ್ರನ್ನೇ ಮದ್ವೆ ಆದ್ರೆ ಅದು ಸರಿ ಆಗುತ್ತೆ ಅಂತ ಅಲ್ವಾ? ಹೌದು. ಕೆ ಬಿಟ್ಟು ಇನ್ ಬೇರೆ ಅಕ್ಷರದವ್ರು ಅಷ್ಟೊಂದು ಹೊಂದಾಣಿಕೆ ಇರಲ್ವಾ ಅಂತ ಹೇಗೆ? ತುಂಬಾ ಇದೆ. ಕೆ ಅವ್ರು ತುಂಬಾ ಇದೆ, ಹಂಗ ಒಂದೇ ಆಪ್ಷನ್ ಅಲ್ಲ. ಕೆ ತುಂಬಾ ನೋಡಿ, ಅವರ ಹೆಸರನ್ನ ಅವ್ರಿಗೆಲ್ಲ ಚೇಂಜ್ ಮಾಡ್ಕೊಳ್ಳೋ ಪರಿಸ್ಥಿತಿ ನಮ್ಮಲ್ಲಿ ಬಂದು ಮದುವೆ ಆಗ್ಬೋದು. ಕೆ ಅವರಿಗೆ ಮತ್ತೆ CH CH ಈ ಚಿನ್ಮಯಿ ಈ ತರ ಇದ್ದವ್ರು ಮದುವೆ ಆಗ್ಬೋದು. ಚಿರಾಗ್, ಚಿನ್ಮಯಿ. ಓಕೆ ಗುರುಜಿ, ಇನ್ನು ಈ ಸೆಲೆಬ್ರಿಟಿಗಳಿಗೆ ಫ್ಯಾನ್ಸ್ಗಳು ಪ್ರೀತಿಯಿಂದ ಏನೇನೋ ಕರಿತಿರ್ತಾರೆ. ಇವಾಗ ಪುನೀತ್ ರಾಜ್ಕುಮಾರ್ ಅವ್ರನ್ನ ಅಪ್ಪು ಅಂತ ಕರೀತಾರೆ, ದರ್ಶನ್ ಅವ್ರನ್ನ ಡಿ ಬಾಸ್ ಅಂತ ಕರೀತಾರೆ. ಸೊ ಈ ಹೆಸರುಗಳು ಹೇಗಿದಾವೆ ಅಂತ, ಈ ಡಿ ಬಾಸ್ ಅನ್ನೋ ಹೆಸರು ಹೇಗಿದೆ ಅಂತ? ಅಪ್ಪು ಒಳ್ಳೆ ಇದೆ. ಒಳ್ಳೇದಿದೆ. ಅದು ಪಿ ಒಂದು ಇಲ್ಲ, 2 ಪಿ ಪ್ಲಸ್ ಲೆಟ್ರು, ಅಲ್ಲಿ ಪ್ಲಸ್ ಮೈನಸ್ ಆಗುತ್ತೆ. ಅದೆರಡು ಅಪ್ಪು. ಅಪ್ಪಯ್ಯ ಅಮ್ಮಯ್ಯ ಅಂತೀರ, ಅಪ್ಪು ಅಂತ ಕರೆದಾಗ. ಆದರೆ ಅಲ್ಲಿ ಸೇವ್ ಮಾಡ್ಲಿಕ್ಕೆ ಯು ಇದೆ. ಆದ್ರೆ ಇಲ್ಲಿ ಹೆಂಡತಿ ಹೆಸರಲ್ಲಿ ಎಂಡಾಗಿ ಅಶ್ವಿನಿ, ನೀತಿ, ಅರುಂಧತಿ ಶಂಕರ್ ರಾವ್, ಅಶ್ವಿನಿ ಪುನೀತ್ ಕುಮಾರ್, ಪುನೀತ್ ರಾಜ್.
ಆಮೇಲೆ ಭಾರತಿ, ಆರತಿ, ರೇವತಿ, ಜಯಂತಿ, ಆಮೇಲೆ ಸುಧಾರಾಣಿ, ಆಶಾರಾಣಿ ಎಲ್ಲ ಪ್ರಾಬ್ಲಮೆಟಿಕ್. ಅರ್ಜುನ್ ಸರ್ಜಾ, ಆಶಾರಾಣಿ ನೋಡಿ, ಅರ್ಜುನ್ ಸರ್ಜಾ, ಆಶಾರಾಣಿ ಡಿವೋರ್ಸ್ ಅಲ್ಲ ಅವರು, ಡಿವೋರ್ಸಿ ಇಬ್ಬರದು ವಿಷಯ ಜನ ಐಶ್ವರ್ಯ ಇದಾರ ಆತರ. ಅದು ಈ ಹೆಸರು ಬಗ್ಗೆ ಯಾರು ಬಹಳ ತಲೆ ಕೆಡ್ಸ್ಕೊಳ್ಳಲ್ಲ. ಈಗ ನೋಡಿದ್ರೆ ಅಕ್ಷರ ತಲೆ ಎಲ್ಲ ಜೀವನ ಕೆಡ್ಸ್ಕೋಬೇಕು, ಹೌದೌದು. ತಲೆ ಕೆಡ್ಸ್ಕೊಂಡ್ರೆ ಜೀವ ಕೆಡ್ಸ್ಕೋಬೇಕು ಅಷ್ಟೇ. ಹೌದು ಗುರುಜಿ. ಈಗ ಒಬ್ರು ಕಾಲರ್ ಇದ್ದಾರೆ, ಚಂದ್ರಕಲಾ ಅಂತ. ಅವ್ರವ್ರ ಮಗನ ಬಗ್ಗೆ ಕೇಳಬೇಕು. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಮಗನ ಹೆಸರು ಹೇಳಿ. ನನ್ನ ಮಗನ ಗಂಡ ಹೆಸರು ಇನ್ನೊಮ್ಮೆ ಹೇಳಿ. ಮಿಥುನ್ ಮಿಥುನ್ ಅಂತ. ನಿಮ್ಮ ಹಸ್ಬೆಂಡ್ ಹೆಸರು? ಗಂಗಾಧರ್ ರಾವ್. ಓಕೆ. ಗಂಗಾಧರ್ ರಾವ್ ಮತ್ತು ಚಂದ್ರಕಲಾ, ಇವರ ಮಗನ ಹೆಸರು ಮಿಥುನ್. ಚಂದ್ರಕಲಾ ಗಂಗಾಧರ ಅಡ್ಡಿಲ್ಲ, ಮಿಥುನ್ ಮಾತ್ರ. ಈ ಮಿಥುನ್ ಹುಡುಗನಿಗೆ ಈ ತಂದೆ ತಾಯಿಗೆ ಜನ್ಮ ಹೊಂದಿದ ಈ ಮಿಥುನ್ಗೆ ಎಷ್ಟು ವರ್ಷ ಕೇಳಿ? ಎಷ್ಟು ವರ್ಷ ಅವರಿಗೆ? 25. ಹಾ, ಕೂಡ್ಲೆ ಈ ದುಶ್ಚಟಗಳ ದಾಸನಾಗುವ ಚಾನ್ಸ್. ದುಶ್ಚಟಗಳು, ಈ ಪುಂಡ ಪೋಗಗಳ ದೋಸ್ತಿ, ರಾಂಗ್ ಫ್ರೆಂಡ್ ಸರ್ಕಲ್ ತಯಾರಾಗುತ್ತೆ ಈ ಹುಡುಗನಿಗೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಮಿಥುನ್. ಓಕೆ. ಇನ್ನೇನಾದ್ರು ಕೇಳೋದಿತ್ತಾ? ಬೇರೆ ಹೆಸರೇನಿಲ್ಲ, ಅದೊಂದೇ ಹೆಸರಿದೆ. ಹಾಂ, ಓಕೆ. ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಡಿ ಬಾಸ್ ಅನ್ನೋ ಹೆಸರು ಹೇಗಿದೆ ಅಂತ? ನಾ ಹೇಳಿದೆ ಡಿ ಬಾಸ್. ಡಿ ಅಂದ್ರೆ ಧೈರ್ಯ, ಧೈರ್ಯ. ದರ್ಶನ್ ಇರ್ಬೋದು, ದಯಾನಾಯಕ್ ಇರ್ಬೋದು, ದಿಲೀಪ್ ಇರ್ಬೋದು, ಡಿ ಕೆ ರವಿ, ಡಿ ಕೆ ಶಿವಕುಮಾರ್, ಡಿ ಕೆ ಎಲ್ಲ ಧೈರ್ಯ, ಬಹಳ ಧೈರ್ಯ. ಆ ಧೈರ್ಯ ಹೆಚ್ಚಾದಾಗ ಏನಾಗತ್ತೆ, ಅದು ಕೆಟ್ಟ ಧೈರ್ಯ ಕೆಟ್ಟದೆಲ್ಲ ಅನಾಹುತ ಆಗುತ್ತೆ. ಅದೇ ತರ ಡಿ ನ ಮೊದಲ ಡಿ ಬಾಸ್ ಇದೆ, ಅದು ಬೇರೆ. ಅವ್ರಿಗೆ ನಾನು ಹೆಸರು ಇಟ್ಟಿದೆ. ನನಗೆಲ್ಲ ಯಾರ ಕಾಂಟ್ಯಾಕ್ಟ್ ಮಾಡಿದ್ರೆ ದರ್ಶನ್ ಅವರಿಗೆ ನಾನು ಹೆಸರು ಇಡ್ಬೋದು ಅಂತ ನಾನು ಡೈರಿಯಲ್ಲಿ ಬರೆದಿಟ್ಟಿದ್ದೀನಿ. ನಾನು ನಮ್ಮತ್ತೆ ಎನ್ಕ್ವೈರಿ ಬಂದಾಗ ಹೇಳೋಣ ಅಂತ. ಸೊ ಡಿ ಸ್ಟಾರ್ಟಿಂಗ್ ಅಲ್ಲಿ ದಿಲೀಪ್ ಒಳಗಲ್ಲ, ಡಿ ಕೆ ಒಳಗಲ್ಲ. ಓಕೆ ಗುರುಜಿ. ಇನ್ನು ಕೆಲವರು ಈಗ ಸರ್ನೇಮ್ ಇಟ್ಕೊಂಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ದಿವ್ಯಾ ದಾಸ್ ಅಂತ ಆಗಿರ್ಬೋದು, ದೀಪಿಕಾ ದಾಸ್ ಅಂತ ಆಗಿರ್ಬೋದು. ಈ ಥರ ಸರ್ನೇಮ್ಗಳು ಕೂಡ ಏನಾದ್ರು ಎಫೆಕ್ಟ್ ಮಾಡುತ್ತಾ ಅಥವಾ ಬರೀ ನಮ್ಮ ಮೇನ್ ನೇಮ್ ಮಾತ್ರ ಅಂತ? ಸರ್ನೇಮ್ ಅಂದ್ರೆ ಸಂಬಂಧವೇ ಇಲ್ಲ. ಯಾಕಂದ್ರೆ ಹೆಸರಂತರ ಬರುತ್ತೆ. ನಾನು ಹೇಳಿದ ಹೆಸರಂತರ ಯಾವುದೇ ಲೆಟರ್ ಬಂದ್ರೆ ಅದಕ್ಕೆ ಬೆಲೆ ಇಲ್ಲ. ಸಿಂಧು, ಪಿ ವಿ ಸಿಂಧು, ಸಿಂಧು ಪಿ ವಿ ಮಾಡಿದ್ರೆ ನುಕ್ಸಾನ್. ಪಿ ವಿ ಸಿಂಧು ಅದು ಸ್ಟಾರ್ಟಿಂಗ್ ಒಳ್ಳೆ. ಪಿ ನರಸಿಂಹರಾವ್ ಎನ್, ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆದವರು. APJ ಕಲಾಂ. ಲಕ್ಷ್ಮಣ್ ಒಳ್ಳೆ ಹೆಸರಲ್ಲ, VVS ವೆಂಗಿಪುರಂ ವೆಂಕಟ ಸಾಯಿ ಲಕ್ಷ್ಮಣ್. ಸೊ ಈ ತರ ಹೆಸರನ್ನ ನಂತರ ಬಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಬರೀ ಮೇನ್ ಹೆಸರಿಗೆ ಮಾತ್ರ ವ್ಯಾಲ್ಯೂ ಅಂತ. ಬಂಗಾರಪ್ಪ, ಪಿ ಒಳ್ಳೆ ಹೆಸರಲ್ಲ. ಬಂಗಾರಪ್ಪದಲ್ಲಿ ಏನೂ ಇಲ್ಲ. ಡಬಲ್ ಪಿ ಇದೆ, ಪ್ಲಸ್ ಮೈನದಾಗ ಏನೂ ಇಲ್ಲ. ಆದ್ರೆ ಎಸ್ ಬಂಗಾರಪ್ಪ, ಎಸ್ ಕೊಡ್ತದೆ ಇವರಿಗೆ ಮುಖ್ಯಮಂತ್ರಿ. ಮಂಜುನಾಥ್ ಅಲ್ಲ, ಐನೂರು ಮಂಜುನಾಥ್, ಐನೂರು. ಓಕೆ ಗುರುಜಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಕಲಾವತಿ ಅಂತ. ಇವ್ರ ಮಗನ ಬಗ್ಗೆ ಕೇಳಬೇಕು. ಮಗನ ಹೆಸರು ಅಜಯ್ ಕುಮಾರ್, ಮತ್ತೆ ಕಲಾವತಿ ಅವರ ಹಸ್ಬೆಂಡ್ ಹೆಸರು ಪ್ರಕಾಶ್ ಅಂತ. ನಮಸ್ತೆ ಮಾ. ನಮಸ್ತೆ. ಹಾಂ, ಹೇಳಿ ಮಾ. ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ಹೇಳಿ ಕಲಾವತಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಮಗನ ಹೆಸರು ಅಜಯ್ ಕುಮಾರ್. ಅಜಯ್ ಕುಮಾರ್. ಅಜಯ್ ಮತ್ತೆ ಮಗನ ಬಾರಿ ಇದೆ. ಯಾಕಂದ್ರೆ ಎ ಒಟ್ಟಿಗೆ ಜೆ ಇದೆ, ಇಲ್ಲಾಂದ್ರೆ ವೈ ಇದ್ರೆ ಡೇಂಜರ್. ವೈ ಇದ್ರೆ 18 ವರ್ಷದೊಳಗೆ ಒಂದು ಆಪರೇಷನ್ ಆಗುವಂತ ಹೆಸರಿದು. ಆಮೇಲೆ ಒಂದು ಸಿಸೇರಿಯನ್ ಆಗಿರ್ಬೋದು ಡೆಲಿವರಿ. ಸಿಸೇರಿಯನ್ ಡೆಲಿವರಿ ಆಗಿರೋದು ನಿಮಗೆ? ಇಲ್ಲ, ನಾರ್ಮಲ್ ಡೆಲಿವರಿ. ನಾರ್ಮಲ್ ಆಗಿದೆಯಂತೆ ಗುರುಜಿ. ಎರಡು ಎಷ್ಟು ಮಕ್ಕಳು ನಿಮಗೆ? 3 ಜನ ಮಕ್ಕಳು. 3 ಜನ ಮಕ್ಕಳು. ಹೆಸರು ಹೇಳಿ. 3 ಜನದ್ದು ಹೆಸರು ಹೇಳಿಮ್ಮ. ಮಂಜುನಾಥ, ಭೂಮಿಕಾ. ಮಂಜುನಾಥ್, ಭೂಮಿಕಾ ಮತ್ತು ಅಜಯ್ ಕುಮಾರ್. ಅಜಯ್ ಕುಮಾರ್ ಇಬ್ರೇ? 3 ಅಂದ್ರೆ ಮತ್ತೆ ಅಲ್ಲ, ಅಜಯ್ ಕುಮಾರ್ ಒಬ್ರು ಹೆಸರು, ಇನ್ನೊಬ್ರು ಮಂಜುನಾಥ್, ಇನ್ನೊಬ್ರು ಭೂಮಿಕಾ. ಭೂಮಿಕಾ ಭಯಂಕರ. ಈ ತಂದೆ ತಾಯಿಗೆ ಪ್ರಾಯ ಬಂದ್ಮೇಲೆ 18 ಆದ್ಮೇಲೆ ಅವ್ರದ್ದು ಲವ್ ಮ್ಯಾರೇಜ್ ಆಗುದು, ಪ್ರೀತಿ ಮದುವೆ ಆಗ್ತದೆ. ಒಂದು ಯಾರ ಮಾತು ಕೇಳಲ್ಲ, ತಂದೆ ತಾಯಿ ಮಾತೇ ಕೇಳಲ್ಲ ಈ ಹುಡುಗಿ ಮುಂದೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು.
ಆಮೇಲೆ ಮಂಜುನಾಥದಲ್ಲಿ ಎಮ್ ಇಂದ ಸ್ಟಾರ್ಟ್ ಆದ್ರೂ ಜೆ ಮತ್ತೆ ಯು ಇದೆ, ಪ್ರಾಬ್ಲಮ್ ಇಲ್ಲ. ಭೂಮಿಕಾ ಹೆಸರು ಪ್ರಾಬ್ಲಮ್, ಅದಕ್ಕೆ ಏನಾದ್ರು ನಾವು ಮಾಡೋಣ, ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ಪರಿಹಾರ ಮಾಡಿಕೊಡ್ತೇವೆ ನಾವು. ಓಕೆ, ಥ್ಯಾಂಕ್ ಯು ಕಲಾವತಿ ಅವರೇ ಕಾಲ್ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಈ ಮದುವೆ ಹೊಂದಾಣಿಕೆ ವಿಷಯದ ಬಗ್ಗೆ ಮಾತಾಡೋದಾದರೆ, ಈಗ ಮದುವೆ ಆಗಬೇಕಾದ್ರೆ ನಾವು ನಮ್ಮ ಹುಟ್ಟಿದ ಹೆಸರುಗಳನ್ನು ತೋರಿಸಿ ಹೊಂದಾಣಿಕೆ ಮಾಡ್ಕೊಳೋದು ಒಳ್ಳೇದಾ ಅಥವಾ ಕರೆಯೋ ಹೆಸರುಗಳನ್ನ ತೋರಿಸಿ ಹೊಂದಾಣಿಕೆ ಮಾಡ್ಕೋಬೇಕಾ ಅಂತ? ಕರಿಯ ಹೆಸರಿಗೆ ವ್ಯಾಲ್ಯೂ ಜಾಸ್ತಿ, ಪವರ್ ಜಾಸ್ತಿ. ಈಗ ನಾವೊಬ್ಬರನ್ನ ಕರೀದೇ ಹೆಸರು, ಕರೀದೇ ಹೆಸರಲ್ಲ. ಕರೆಯೋದು ಹೆಸರು, ಕರೀದೇ ಇರೋದು ಹೆಸರೇ ಅಲ್ಲ. ಹೌದೌದು, ಹೆಸರಲ್ಲಿ ಕರೀಲೇಬೇಕು. ಕರೀತಾರೆ ಅಂದ್ರೆ ಅದು ಹೆಸರು, ಕರೀಲಿ ಅಂದ್ರೆ ಹೆಸರಲ್ಲ. ಸೊ ಈಗ ಚಾಲ್ತಿಯಲ್ಲೂ ಹೆಸರೇ ಪವರ್ಫುಲ್ ಇರುತ್ತೆ, ಅದ್ರ ಮೇಲೆನೆ ಹುಡುಗಿಯನ್ನು ಹುಡುಕ್ಬೇಕಾಗತ್ತೆ. ಸರಿ ಗುರುಜಿ, ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಮದುವೆ ಆದಮೇಲೆ ಈ ಅಫೇರ್ ಅನ್ನೋದು ಭಾಳಷ್ಟು ಜಾಸ್ತಿ ಆಗ್ತಾ ಇದೆ. ಸೊ ಈ ಮದುವೆ ಆದಮೇಲೆ ಬೇರೆಯವ್ರ ಜೊತೆ ಅಫೇರ್ ಇಟ್ಕೊಂಡಾಗಲೂ ಕೂಡ ಅದು ಕೂಡ ಅವ್ರ ಭವಿಷ್ಯದ ಮೇಲೆ, ಅವರ ಹೆಸರಿಂದ ಕೂಡ ಅವ್ರ ಭವಿಷ್ಯ ನಿರ್ಧಾರ ಆಗುತ್ತಾ ಹೇಗೆ ಅಂತ? ಅಫೇರ್ ಅಂದ್ರೆ ಫಿಸಿಕಲ್ ರಿಲೇಷನ್ ಆದ್ರೆ ಆಗತ್ತೆ. ಅಫೇರ್ ಅಂದ್ರೆ ಬರೀ ಹಾಯ್ ಬಾಯ್ ದೋಸ್ತಿದ್ರೆ ಆಗಲ್ಲ. ಯಾವಾಗ ಅದು ಫಿಸಿಕಲ್ ರಿಲೇಷನ್ ಆದಾಗ ಅದ್ರ ಪ್ರಭಾವ ಬೀಳುತ್ತೆ. ನೋಡಿ, ಪವಿತ್ರ ಗೌಡ ದರ್ಶನ ಹೊಡಿತು ವಿಚಾರ ಕಂಟಕ, ಮೊದ್ಲು 2013 ನಿಖಿತಾ ಸಿಂಗ್ ಅದು ಹೊಡಿತು. ಸೊ ಎಲ್ಲೆಲ್ಲಿ ಅವ್ರು ಹೋಗಿದ, ಈಗ ಅಲ್ಲೆಲ್ಲಿ ಅವರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇ ತರ ಯಾವಾಗ ಇದು ನಾವು ದೋಸ್ತಿ ಫ್ರೆಂಡ್ಶಿಪ್ ಮಾಡಿ ತೊಂದ್ರೆ ಇಲ್ಲ, ಇಲ್ಲಿ ಫಿಸಿಕಲ್ ಬಂದಾಗ ಅದು ಬೇಡ. ಹೆಸರು ಒಳ್ಳೆ ಇದ್ರೆ ಒಳ್ಳೇದ್ ಮಾಡ್ತಾರೆ, ಅವಳೇ ಒಂದು 10 ಕೋಟಿ ಕೊಡ್ತಾಳೆ. ಅವಳದ್ದೇ ಮೈನಸ್ ಇದ್ರೆ, ಕಂಟಕ ಇದ್ರೆ ಅದು ನಮ್ಗೆ ಆಗತ್ತೆ. ಒಳ್ಳೇದು ಹೆಂಗೆ ಆಗತ್ತೆ, ಕೆಟ್ಟದ್ದು ಹಂಗೆ ಆಗತ್ತೆ. ಓಕೆ ಗುರುಜಿ, ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಪ್ರಭು ಅಂತ. ಅವ್ರ ಬಗ್ಗೆನೇ ಕೇಳಬೇಕು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹಾಂ, ಹೇಳಿ ಸರ್, ಗುರೂಜಿ ಇದ್ದಾರೆ, ಮಾತಾಡಿ. ಹಾ ಮೇಡಮ್. ಮದುವೆ ಆಗಿದೆಯಾ ನಿಮಗೆ? ಇನ್ನು ಇಲ್ಲ ಮೇಡಮ್. ಇಲ್ಲ, ಆಗಿಲ್ಲ, ಮದುವೆ ಆಗಿಲ್ಲ. ನಿಮ್ಮ ತಂದೆ ತಾಯಿ ಹೆಸರು ಹೇಳಿ. ಪುಟ್ಸಮಯ್ಯ ಅಂತ. ಪುಟ್ಸ್ವಾಮಯ್ಯ. ತಾಯಿ ಹೆಸರು? ಗಿರಿಜಮ್ಮ ಅಂತ. ಗಿರಿಜಮ್ಮ. ಓಕೆ. ನಿಮ್ಮ ವಯಸ್ಸೆಷ್ಟು ಸರ್? 30. ಸೊ 30 ವರ್ಷ. ಇವ್ರ ಹೆಸರು ಪ್ರಭು ಅಂತ. ಇವರ ತಂದೆ ಹೆಸರು ಮಧು ಅಂತ ಇವ್ರ ಹೆಸರು. ತಂದೆ ಹೆಸರು ಪುಟ್ಸ್ವಾಮಯ್ಯ, ತಾಯಿ ಹೆಸರು ಗಿರಿಜಮ್ಮ. ಇವ್ರು ಮಧು MADH. ನೀವು ಪ್ರಭು ಅಂದಂಗ ಆಯ್ತಾನೆ. ಮಧು ನೋಡಿ ಎಮ್ ಇದೆ. ದಾಂಪತ್ಯ ಮದುವೆ ಆದ್ರೂ ದಾಂಪತ್ಯ ಜನ ಸರಿ ಇರಲ್ಲ. ಇವ್ರು ಮದುವೆ ಎಮ್ಮ ಅಥವಾ ಎನ್ನ ಮದುವೆ ಆಗ್ಬೇಕು. MR ಅಥವಾ ಚಾಂದಿನಿ ಈ ತರ ಮದುವೆ ಆಗ್ಬೇಕು. ಸೊ ಇವರು +2 AS HL ಮದುವೆ ಆದ್ರೆ ಡಿವೋರ್ಸ್ ಖಂಡಿತ. ವಿಳಂಬ ಆಗಿದೆ. ಹಣಕಾಸಿಗೆ ಅಂತಂದ್ರೆ ಇಲ್ಲ ಇವರು. ಅದೇ CH ಇರುವಂತಹ ಅಕ್ಷರಗಳಿಂದ ಮದುವೆ ಆದ್ರೆ ನಿಮ್ಗೆ ಒಳ್ಳೇದು ಅಂತ. ಕೇಳಿಸ್ತಾ ಇದೆಯಾ ಇವಾಗ? ಚಾಂದಿನಿ, ಚಿನ್ಮಯಿ, ಚಂದ್ರಕಲಾ, ಚಂದ್ರಲೇಖಾ, ಚಿತ್ರಲೇಖ, ಚೈತ್ರ, ಇದು ಎಮ್ ಏನ್ ಹೇಳುತ್ತೆ? ಕೆಲಸ ಮತ್ತು ಹಣಕಾಸಿನ ಬಗ್ಗೆ ಕೇಳ್ತಿದ್ದಾರೆ ಗುರುಜಿ. ಹಣಕಾಸಿನ ಅವ್ರಿಗೆ ಹಣಕಾಸು ಇದೆಯಲ್ಲ, ಅವ್ರಿಗೆ ಎಷ್ಟು ಬೇಕಷ್ಟಿದೆ, ಬಹಳ ಚೆಲ್ಲಕ್ಕಿಲ್ಲ. ಅವ್ರ ಜೀವನಕ್ಕೆ ಎಷ್ಟು ಬೇಕು ಅವ್ರಿಗಿದೆ, ತಂದೆ ತಾಯಿ ಇದೆ, ತೊಂದರೆ ಇಲ್ಲ. ಇನ್ನೇನಾದ್ರೂ ಕೇಳ್ಬೇಕಿತ್ತ ಸರ್? ಅವ್ರ ಹೆಸರನ್ನೇ ಚೇಂಜ್ ಮಾಡ್ಕೋಬೇಕಂದ್ರೆ ಪರ್ಸನ್ ಏನ್ ಭೇಟಿ ಆಗಿಲ್ಲ ಅಥವಾ ಫೋನ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಲಿ ನಾಳೆಯಿಂದ. ಸರ್ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಅದರಲ್ಲಿ ನೀವು ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು. ನಂಬರ್ ಮೇಡಮ್ ಅವ್ರದ್ದು ಯಾವ ಪ್ಲೇಸ್ಗೆ ಬಂದು ಭೇಟಿ ಆಗಬೇಕು ಅಂತ ಕೇಳ್ತಿದ್ದಾರೆ ಸರ್ ನಿಮ್ಮನ್ನ ಗುರುಜಿ? ಹುಬ್ಳಿ ಅಲ್ವಾ? ಹುಬ್ಳಿ ಕೇಶವಪುರ, ಮಧುರಾ ಕಾಲನಿ, ಹುಬ್ಳಿ. ಥ್ಯಾಂಕ್ ಯು ಮಧು ಅವರೇ ಕಾಲ್ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನು ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವೆಲ್ಲ ಹೆಸರು, ಯಾವೆಲ್ಲ ಅಕ್ಷರಗಳನ್ನ ಇಟ್ಕೊಂಡು ಹೋದ್ರೆ ಶೈನ್ ಆಗ್ತಾರೆ ಅಂತ ಫಿಲ್ಮ್ ಇಂಡಸ್ಟ್ರಿಲಿ? ಫಿಲ್ಮ್ ಅಲ್ಲಿ ಮತ್ತೆ ರಾಜಕಾರಣಕ್ಕೆ ಹೆಸರಲ್ಲಿ ಜೆ, ಎಲ್ಲಿ ಸ್ಟಾರ್ಟಿಂಗ್ ಇರಬಹುದು, ಮಧ್ಯೆ ಇರಬಹುದು, ಕೊನೆಯಲ್ಲಿ ಇರಬಹುದು. ಜೆ ಇದ್ರೆ ಬಾರಿ ಒಳ್ಳೇದು. ಆಮೇಲೆ ಯು, ಪಿ, ಜೆ ಮತ್ತೆ ಯು ಮತ್ತೆ ಪಿ ಹೆಸರು ಸ್ಟಾರ್ಟ್ ಆದ್ರೆ ಉಪೇಂದ್ರ ಮತ್ತೆ ಎಸ್ ಇದೆ. 4 ಅಕ್ಷರಗಳು ಬಹಳ ಈ ಫಿಲ್ಮ್ ಒಳ್ಳೆ ಆಗುತ್ತೆ. ಸ್ಪೋರ್ಟ್ಸ್ಗೆಲ್ಲ 6 ಸ್ಪೋರ್ಟ್ಸ್ಗೆ ಒಳ್ಳಾಗುತ್ತೆ. ಇದು ಸುದೀಪ್ ಎಸ್ ಇದೆ, ಆಮೇಲೆ ಜಗ್ಗೇಶ್, ಉಪೇಂದ್ರ,
ಪಿ ಎಲ್ ತುಂಬಾ ಹೆಸರುಗಳು ಸಿಗ್ತವೆ. ಪುನೀತ್. ಮತ್ತೆ ಪ್ರಸ್ತುತ ಎಲ್ಲ 7 ಅಕ್ಷರಗಳು ನಡೆಯುತ್ತೆ. ಹ್ಮ್ 7 ಪಾಸಿಟಿವ್ ಲೆಟರ್ ಇದೆ, 7 ನಡೆಯುತ್ತೆ. ಸರಿ ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಗುರು ಅಂತ. ಇವರ ತಾಯಿ ತಂದೆಯ ಹೆಸರು ವೀರಪ್ಪ ಮತ್ತು ರಾಜಮ್ಮ. ಇವರಿಗೆ ಮದುವೆ ಆಗಿಲ್ಲ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹಾ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹಾ, ಗುರು ಅಲ್ಲ? ನಮಸ್ತೆ. ಗುರುರಾಜ್. ಹೌದು. ಗುರುರಾಜ ಕೇಳಿ. ಗುರು ಅಂತ ಅಲ್ವಾ? ಹೌದು, ಗುರು ಅಂತ ಇಷ್ಟೇನೆ. ಗುರು ಅಂತ. ಇಲ್ಲೇನಾಗಿದೆ, 2 ಯು ಬಂದಿದೆ. ಒಂದು ಯು ಬಂದ್ರೆ ಭಾರಿ ಒಳ್ಳೆಯದು. ಗುರುವಲ್ಲಿ 2 ಯು ಇದೆ, ಜಿ ಯು ಆರ್ ಯು. ಆ ಯು ಏನಾಗುತ್ತೆ, ಪ್ಲಸ್ ಸ್ಟ್ರಾಂಗ್ ಆಗಿದೆ. 2 ಬರಬಾರ್ದು. ಗುರುರಾಜ್ ಅಂತಿದ್ರೆ ಜೆ ಅದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಗುರುರಾಜ್ ಅವ್ರ ಹೆಸರನ್ನ ಗುರುರಾಜ್ ಅಂತ ಮಾಡ್ಕೊಂಡ್ರೆ ಭಾರಿ ಒಳ್ಳೆಯದು. ಗುರುರಾಜ್. ಓಕೆ, ಗುರುರಾಜ್. ಇನ್ನೇನಾದರೂ ಕೇಳಕ್ಕಿತ್ತ ಸರ್ ನಿಮಗೆ? ಎಸ್, ಥ್ಯಾಂಕ್ ಯು ಗುರು ಅವರೇ ಕಾಲ್ ಮಾಡಿದ್ದಕ್ಕೆ. ಹಾಂ ಗುರುಜಿ, ನಾವು ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀವಿ. ಈಗ ಆರ್ ಅನ್ನೋ ಹೆಸರು ಎಷ್ಟು ಒಳ್ಳೆಯದು ಫಿಲ್ಮ್ ಇಂಡಸ್ಟ್ರಿ. ಯಾಕಂದರೆ ನಾವು ನೋಡ್ಬೋದು, ರಶ್ಮಿಕಾ, ರಮ್ಯಾ, ರಕ್ಷಿತಾ, ರಾಧಿಕಾ ಪಂಡಿತ್ ಎಲ್ಲ ಜಾಸ್ತಿ 6 ಅಕ್ಷರಗಳೇ ಜಾಸ್ತಿ ಇದೆ. ಸೊ ಅದು ಲಕ್ಕಿನ ಹೇಗೆ? 6 ಬಾರಿ ಒಳ್ಳೇದು ಅಂತ. ಆಮೇಲೆ ಇಲ್ಲಿ ಜೆ ಯು ಪಿ ಎಸ್ ಒಳ್ಳೇದು, ಎಸ್ ಒಳ್ಳೇದು, ಜೆ ಒಳ್ಳೇದು. 7 ಅಕ್ಷರಗಳು ನಮ್ದು ಏನಿದೆ ಸೂಪರ್ ಲೆಟರ್ಸ್, ಪಾಸಿಟಿವ್ ಲೆಟರ್ಸ್ 7, ASPRH. ಇದು 7 ಲೆಟ್ರು ಏನು ತೊಂದರೆ, ಭಾರಿ ಒಳ್ಳೇದು. ಅದು ಬಿಟ್ಟಿಟ್ಟು ಕಷ್ಟ ಆಗುತ್ತೆ ನೋಡಿ. ಚೈತ್ರ ಹಳ್ಳಿಕೇರಿ, ಚೈತ್ರ ಕೊಟ್ಟೂರು, ಚೈತ್ರ ಕುಂದಾಪುರ್ ಎಲ್ಲ CH ಅವ್ರು ಹೆಂಗೆಲ್ಲ ಅವ್ರದ್ದೆಲ್ಲ ಒಂದು ಸ್ಟ್ಯಾಂಡರ್ಡ್ ಇದಿಲ್ಲ. ಇವತ್ತೊಂದ್ ಕಡೆ ನಾಳೊಂದ್ ಕಡೆ ಲಪಡ ಬಾಜಿ ಮಾತಾಡುವಾಗ ತಪ್ಪಿ ಮಾತಾಡುವಂಥದ್ದು ಎಲ್ಲ ಬಹಳ. ಚಂದ್ರಶೇಖರ್ ಆಜಾದ್ 26 ವಯಸ್ಸಿಗೆ ಅವ್ರು ಜೀವ ಬಿಟ್ಟು ದೇಶಕ್ಕಾಗಿ ಅವರು ಇದ್ ಮಾಡಿ ಅವ್ರಿಗೆ ಗಲ್ಲ ಆಯ್ತಾ. ಓಕೆ ಗುರುಜಿ, ಟಿಯಲ್ಲಿ ನಿಮ್ ಟಿಎಲ್ ತನುಶ್ರೀ ಅಂತ ಮಂಗಳಮುಖಿ ಸುಸೈಡ್ ಮಾಡ್ಕೊಂಡ್ರ, ಮರ್ಡರ್ ಆಗಿದೆ. ತನುಶ್ರೀ TH ತನುಶ್ರೀ ಕಂಟಕ, ಉಚ್ಚರ ಕಂಟಕ, ಮಂಗಳಮುಖಿ ತನುಶ್ರೀ, ಕೋಟಿ ಆಸೆಯಿಂದ ಮರ್ಡರ್ ಆಗಿದೆ. ಈಗ ಆವಾಗ 10 ಮಿನಿಟ್ ಮುಂಚೆ ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೆ ನಾನು. ಓಕೆ ಗುರುಜಿ, ಇನ್ನೊಬ್ರು ಕಾಲ್ ಇದ್ದಾರೆ, ಭಾಗ್ಯ ಅಂತ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ರಿ. ನಿಮ್ಮ ಹಸ್ಬೆಂಡ್ ಹೆಸರು ಹೇಳಿ. ಸಿದ್ದರಾಮಪ್ಪ. ಸಿದ್ದರಾಮು ಅಂತನಾ? ಹಾಂ ರೀ. ಹಾಂ, ಓಕೆ. ಸಿದ್ದರಾಮು ಅಂತ ಇವ್ರ ಹಸ್ಬೆಂಡ್ ಹೆಸರು, ಇವ್ರ ಹೆಸರು ಭಾಗ್ಯ. ಸೊ ಇವ್ರ ಬಗ್ಗೆನೇ ಕೇಳಬೇಕಿತ್ತು ಗುರುಜಿ. ಇವರಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಇದೆ, ಆಮೇಲೆ ವೈ ಇದೆ. ಲವ್ ಮ್ಯಾರೇಜ್ ಅವ್ರದ್ದು. ನಿಮ್ದು ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ರೀ. ಅಂದ್ರೆ ಸಂಬಂಧದಲ್ಲೇ ನೋಡಿ ಮನೆ ರೂಪಿ ಮದುವೆ ಮಾಡ್ತೇವೆ ಅಂತ ಅಲ್ಲ? ಸಂಬಂಧದಲ್ಲೇ ನೋಡಿ ಅಲ್ಲ ರೀ. ಹಾಂ, ಕಡೆಯಲ್ಲೇ ಆಗಿವ್ರಿ. ಸಂಬಂಧ ಅಲ್ಲ ರೀ. ಸಂಬಂಧ ಅಲ್ಲ, ಹೊರಗಡೆ ಆಗಿರೋದು. ಅಲ್ಲ ನೋಡಿ, ಸಿದ್ದರಾಮಯ್ಯ ಬಹಳ ಹೆಸರು, ಒಳ್ಳೆ ಹೆಸರು. ಆ ಹೆಸರು ಇವ್ರ ಹೆಸರಲ್ಲಿ ಫುಲ್ ಭಾಗ್ಯ, BHGY, BHGY, ಭಾಗ್ಯ ವೈ. BH ಒಂದಿದೆ, ವೈ 2 ಇದೆ. ಈ ತರ 2 ಇರಬಾರ್ದು. ಭಾಗ್ಯ, ಭೂಮಿಕಾ. ಸರ್ ಇಲ್ಲಿ ಏನ್ ಮಾಡ್ಯಾರಿ, ಚೇಂಜ್ ಮಾಡ್ಯಾರಿ. ನಮ್ಮ ಹೆಸರು ಭೂಮಿ ಶೆಟ್ಟಿ ಅಂತ ಎಂತರ ಬಂದ್ರು, ಒಂದು ಫಂಕ್ಷನ್ ಮುಗಿಸಿ ಹೋಗ್ಬಿಟ್ರು. ಇವರ ಹೆಸರನ್ನ ಮದುವೆ ಆದ್ಮೇಲೆ ಚೇಂಜ್ ಮಾಡಿದ್ದಾರೆ ಅಂತ. ಏನಂತ ಚೇಂಜ್ ಮಾಡಿದ್ದಾರೆ? ಆಶಾ ಅಂತ. ಆಶಾ ಅಂತ. ಆಶಾ ಸೂಪರ್. ಸಿದ್ದರಾಮಯ್ಯ ಆಶೆ ಹೊಂದದೆ, ಸಿದ್ದರಾಮಯ್ಯ ಮತ್ತೆ ಭಾಗ್ಯ ಹೊಂದಲ್ಲ. ಆಶೆ ಚೇಂಜ್ ಮಾಡಿದ್ರೆ ಒಳ್ಳೇದು. ASH ಅವ್ರದ್ದು ರಾಶಿ ನಕ್ಷತ್ರ ಹೇಳಿದ್ರೆ ಅವ್ರಿಗೆ ತಗೊಂಡ ಎಷ್ಟು ಕರೆಕ್ಟ್ ಇದೆ ಹೇಳ್ತೀನಿ ನಾನು. ರಾಶಿ ನಕ್ಷತ್ರ ಇದೆ ಕೇಳಿ ಅವ್ರದ್ದು. ರಾಶಿ ನಕ್ಷತ್ರ ಹೇಳಿ ಮಾ ನಿಮ್ದು. ನಮ್ದು ಗೊತ್ತಿಲ್ಲ ರೀ. ಧನುರ್ ರಾಶಿ ಅಂತ ಗೊತ್ತದ ಅಷ್ಟೇ, ಮತ್ತೆ ನಕ್ಷತ್ರ ಗೊತ್ತಿಲ್ಲ. ಹಾ, ಗೊತ್ತಿಲ್ಲ ರೀ. ರಾಶಿ ಧನುರ್ ರಾಶಿ. ಧನುರ್ ರಾಶಿ 3 ನಕ್ಷತ್ರವ, ಪೂರ್ವಾಷಾಢ, ಉತ್ತರಾಷಾಢ. 3 ಉತ್ತರಾಷಾಢ, ಪೂರ್ವಾಷಾಢ, 3 ನಕ್ಷತ್ರ 3 ಇದೆ. ಇವ್ರಿಗೆ ಹೆಸರು ಏನಿಟ್ಟಿದ್ರೆ ಅವಾಗ ಇದರಿಂದ ಹೇಳ್ತಿದ್ದಾರೆ. ಭೂಮಿಕಾ ಅಲ್ಲ, ಭಾಗ್ಯ ಅಂದ್ರೆ ಧನಸ್ಸು ಪೂರ್ವಾಷಾಢ ನಕ್ಷತ್ರ. ಧನಸ್ಸು 4ನೇ ಚರಣ
ಧನಸ್ಸು ಪೂರ್ವಾಷಾಢ ನಕ್ಷತ್ರ. ಇವ್ರಿಗೆ ಅದಕ್ಕಾಗಿ ಇವರು ಭೂ ಧ ಬ ಡ ಹೆಸರು ಸ್ಟಾರ್ಟ್ ಆಗುತ್ತೆ ಜನ್ಮನ. ಅದಕ್ಕಾಗಿ ಮನೆಯವರು ಇಟ್ಟಿದ್ದಾರೆ ಭಾಗ್ಯ ಅಂತ, ಗೋವಿಂದವರೇ ಭಾಗ್ಯ ಅಂತ ಇಟ್ಟಿದ್ದಾರೆ. ಆದರೆ ಇವರಿಗೆ ಹೊಂದಾಣಿಕೆ ಇಲ್ಲ ಜ್ಯೋತಿಷ್ಯ ಪ್ರಕಾರ ಆಶಾ ಹೊಂದಿಲ್ಲ. ಬಟ್ ನಮ್ಮ ಅಕ್ಷರದ ಪ್ರಕಾರ ಆಶಾ ಅವರಿಗೆ ಹೊಂತದೆ, ತೊಂದರೆ ಇಲ್ಲ. ಆಯ್ತಾ? ಓಕೆ, ಥ್ಯಾಂಕ್ ಯು ಭಾಗ್ಯ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ವೀಕ್ಷಕರಿಗೆ ಹೇಳುವುದೇನೆಂದ್ರೆ, ನೋಡಿ, ಅಕ್ಷರಗಳ ಮಹತ್ವ ಅವರ ಅಜ್ಜ ಅಜ್ಜಿ ತಂದೆ ತಾಯಿ ಬಂಧು ಬಳಗ ಯಾರಿಗೂ ಗೊತ್ತಿದ್ದಿಲ್ಲ. ಇದು ಗೊತ್ತಿದ್ರೆ ಮಕ್ಕಳಿಗೆ ಕೆಟ್ಟದಾಗ್ಲಿ ಅಂತ ಏನು ಕೆಟ್ಟ ಹೆಸರು ಯಾರು ಇಡಲ್ಲ. ಸೊ ಇನ್ನಾದ್ರೂ ಅರಿತು ನೀವು ಹುಬ್ಬಳ್ಳಿಯಲ್ಲಿ ನಮ್ಮ ಮನೆ ಇದೆ, ಆಫೀಸ್ ಇದೆ, ಇಲ್ಲಿ ಸಂಪರ್ಕ ಮಾಡ್ಬೋದು. ಬೆಂಗಳೂರಲ್ಲಿ ನಾವು ಬಂದಾಗ ಭೇಟಿ ಆಗ್ಬೋದು. ಅಲ್ಲಿ ನಾವೊಂದು ಪ್ಲೇಸ್ ಅಡ್ರೆಸ್ ಕೊಡ್ತೇನೆ ನಿಮಗೆ, ಯಾರು ಕೇಳಿದ್ರೆ. ಸೊ ಹೆಸರನ್ನ ಚೆಕ್ ಮಾಡ್ಕೊಳ್ಳಿ ಮೊದಲು. ಈಗ ದೇವನ ಶರೀರ ಆರೋಗ್ಯದ ಶರೀರ ಚೆಕ್ ಮಾಡ್ತೀವಲ್ಲ, ಇದೆಯಾ ಇಲ್ಲ ಅಂತ. ಅದ್ರ ಹೆಸರು ಶರೀರ ಚೆಕ್ ಮಾಡಿಕೊಂಡು ಪರಿಹಾರ ಇದೆ, ಪ್ರತಿಯೊಂದಕ್ಕೂ ಪರಿಹಾರ ಇದೆ. ಮತ್ತೆ ಇಂಥ ಒಂದು ಉತ್ತಮ ಅವಕಾಶ ಕೊಟ್ಟ ಜೀಕರಣ ವಾಹಿನಿಗೆ, ಸುದ್ದಿವಾಹಿನಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತೆ ನಿಮ್ಮ ಎಲ್ಲರ ಪರವಾಗಿ ಕೃತಜ್ಞತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ವಿಷಯಗಳನ್ನ ತಿಳಿಸಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಹೆಸರಿನ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಂಡ್ರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.